ರುದ್ರಪ್ರಯಾಗದ ಭಯಾನಕ ನರಭಕ್ಷಕ. ಅಧ್ಯಾಯ 8. ಮೊದಲ ನರಬಲಿ. ನಾನು ರುದ್ರಪ್ರಯಾಗಕ್ಕೆ ಬರುವುದಕ್ಕಿಂತ ಕೊಂಚ ಮೊದಲು ಇಬೋಟ್ಸನ್ ಅಲ್ಲಿ ಒಂದು ಸೋವು ಶಿಕಾರಿ ವ್ಯವಸ್ಥೆ ಮಾಡಿ ಈ ನರಭಕ್ಷಕನನ್ನು ಹೊಡೆಯಲು ಪ್ರಯತ್ನ ಮಾಡಿದ್ದರು. ಸೋವು ಶಿಕಾರಿ ಎಂದರೆ ಕಾಡು ಮೃಗಗಳಿರುವ ಜಾಗವನ್ನು ಪತ್ತೆ ಮಾಡಿ ತುಂಬ ಜನ ಸೇರಿಕೊಂಡು ಅದನ್ನು ಒಂದು ಕಡೆಯಿಂದ ಅಟ್ಟಿಕೊಂಡು ಬರುತ್ತಾರೆ. ಕೋವಿ ಹಿಡಿದವರು ಆ ಕಾಡಿನ ಇನ್ನೊಂದು ಮಗ್ಗುಲಲ್ಲಿ ಅಟ್ಟುವವರ ಗಲಭೆಗೆ ಹೆದರಿ ಓಡಿ ಬರುವ ಪ್ರಾಣಿಗಳನ್ನು ಹೊಡೆಯಲು ಪ್ರಾಣಿಗಳು ದಾಟುವ ಗಂಡಿಗಳಲ್ಲಿ ನಿಂತಿರುತ್ತಾರೆ. ಇಬೋಟ್ಸನ್ ಈ ಬಗೆಯಲ್ಲಿ ಚಿರತೆಯನ್ನು ಹೊಡೆಯಲು ಒಂದು ಪ್ರಯತ್ನ ನಡೆಸಿದರು. ಈ ಪ್ರಯತ್ನವೇನಾದರೂ ಫಲಕಾರಿಯಾಗಿದ್ದರೆ ಮುಂದೆ ಚಿರತೆಗೆ ಆಹುತಿಯಾಗುವ 15 ಜನರ ಪ್ರಾಣ ಉಳಿಯುತ್ತಿತ್ತು. ಈ ಸೋವು ಶಿಕಾರಿಗೆ ಕಾರಣವಾದ ಸಂದರ್ಭ, ಅದು ವ್ಯರ್ಥವಾದುದಕ್ಕೆ ಕಾರಣ ಎರಡು ತುಂಬ ಕುತೂಹಲಕಾರಿಯಾಗಿದೆ. ಬದರಿನಾಥಕ್ಕೆ ಯಾತ್ರೆ ಹೋಗುತ್ತಿದ್ದ 20 ಜನ ಯಾತ್ರಿಕರು ನಡೆದು ನಡೆದು ಸುಸ್ತಾಗಿ ರುದ್ರಪ್ರಯಾಗದ ಬಳಿಯ ಒಂದು ದಾರಿ ಬದಿ ಅಂಗಡಿಗೆ ಬಂದರು. ಆ ಅಂಗಡಿಯಲ್ಲಿ ಬೇಕಾದ್ದನ್ನೆಲ್ಲ ಕೊಂಡಾದ ಮೇಲೆ ಅಂಗಡಿಯವನು ಸಂಜೆಯಾಗುತ್ತಿರುವುದನ್ನು ಗಮನಿಸಿ ಅವರಿಗೆ ಬೇಗ ಬೇಗ ಮುಂದುವರಿದು ರುದ್ರಪ್ರಯಾಗದ ಯಾತ್ರಿಕರ ಬಿಡಾರಗಳನ್ನು ಸೇರಿಕೊಳ್ಳಬೇಕೆಂದು, ಅಲ್ಲಿ ಅವರಿಗೆ ಅಗತ್ಯವಿರುವ ಎಲ್ಲವೂ ದೊರೆಯುತ್ತದೆಂದು ಹೇಳಿದ. ಸಂಜೆಗತ್ತಲು ಇನ್ನೇನು ಕವಿಯುತ್ತಿರುವುದರಿಂದ ಅವರಿಗೆ ಮುಂದೆ 4 ಮೈಲು ದೂರದಲ್ಲಿರುವ ಯಾತ್ರಿಕರ ಬಿಡಾರಗಳನ್ನು ತಲುಪುವಷ್ಟು ಸಮಯ ಮಾತ್ರ ಉಳಿದಿದೆ ಎಂದೂ ಎಚ್ಚರಿಸಿದ. ಆದರೆ ಯಾತ್ರಿಕರಾರೂ ಅವನ ಎಚ್ಚರಿಕೆಯ ಸಲಹೆಯನ್ನು ಸ್ವೀಕರಿಸುವ ಮನಸ್ಥಿತಿಯಲ್ಲಿ ಇರಲೇ ಇಲ್ಲ. ಅವರು ತಾವು ಈ ದಿನ ತುಂಬ ದೂರ ಪ್ರಯಾಣ ಮಾಡಿರುವುದಾಗಿಯೂ ಈಗ ಮತ್ತೆ ಮತ್ತೂ 4 ಮೈಲಿ ಮುಂದೆ ಹೋಗಿ ಎಂದು ಹೇಳಿದರೆ ಅದು ತಮ್ಮಿಂದಾಗುವ ಕೆಲಸವಲ್ಲವೆಂದು ಹೇಳಿ ಪ್ರಯಾಣ ಮುಂದುವರಿಸಲು ನಿರಾಕರಿಸಿದರು. ತಮಗೆ ಅಡಿಗೆ ಮಾಡಿಕೊಳ್ಳಲು ಕೊಂಚ ಜಾಗ ಹಾಗೂ ಅಂಗಡಿಯ ಮುಂಭಾಗದ ತೆಣೆಯ ಮೇಲೆ ರಾತ್ರಿ ಮಲಗಲು ಅನುಮತಿ ಕೊಟ್ಟರೆ ಸಾಕು ಎಂದು ಹೇಳಿದರು. ರಾತ್ರಿ ಹೊರಗಡೆ ಇರುವುದರ ಪರಿಣಾಮಗಳನ್ನು ಚೆನ್ನಾಗಿ ತಿಳಿದಿದ್ದ ಅಂಗಡಿಯವನು ಆ ಯಾತ್ರಿಕರ ಯೋಚನೆಯನ್ನು ಕೇಳಿ ಬೆಚ್ಚಿಬಿದ್ದು ಕೈ ಮುಗಿಯುತ್ತಾ, ಇಲ್ಲಿ ರಾತ್ರಿ ಹೊರಗಡೆ ತಂಗುವುದು ಆತ್ಮಹತ್ಯೆಯೇ ಸರಿ. ಇದು ನರಭಕ್ಷಕ ಪದೇ ಪದೇ ಭೇಟಿ ಕೊಡುವ ಜಾಗ. ದಯವಿಟ್ಟು ಮುಂದೆ ಹೋಗಿ ಕತ್ತಲಾಗುವುದರೊಳಗೆ ಯಾತ್ರಿಕರ ಬಿಡಾರ ಸೇರಿಕೊಳ್ಳಿ ಎಂದು ಇನ್ನಿಲ್ಲದಂತೆ ಮನವಿ ಮಾಡಿಕೊಂಡ. ಯಾತ್ರಿಕರು ಅಂಗಡಿಯವನು ಒಬ್ಬರ ಸಲಹೆಗೆ ಒಬ್ಬರು ಸಮ್ಮತಿಸದೆ ವಾಗ್ವಾದಗಳಲ್ಲಿ ತೊಡಗಿರಬೇಕಾದರೆ ಅಲ್ಲಿಗೊಬ್ಬ ಧಡೂತಿ ಸಾಧು ಬಂದ. ಅವನು ಮಥುರಾದಿಂದ ಬದರಿನಾಥಕ್ಕೆ ಯಾತ್ರೆ ಹೊರಟಿದ್ದ. ಅವನು ಯಾತ್ರಿಕರ ಪರ ವಕಾಲತ್ತು ವಹಿಸಿ ಅಂಗಡಿಯವನು ಯಾತ್ರಿಕರ ಗುಂಪಿನ ಹೆಂಗಸರಿಗೆ ಮನೆಯೊಳಗೆ ಮಲಗಲು ಜಾಗ ಕೊಟ್ಟರೆ ಸಾಕು, ಮಿಕ್ಕುದನ್ನು ನಾನು ನೋಡಿಕೊಳ್ಳುತ್ತೇನೆ, ಈ ಯಾತ್ರಿಕರೊಡನೆ ನಾನೂ ಮಲಗುತ್ತೇನೆ. ಯಾವುದಾದರೂ ಚಿರತೆ, ಅದು ನರಭಕ್ಷಕನಿರಲಿ ಅಲ್ಲದಿರಲಿ, ಇತ್ತ ಸುಳಿದು ಯಾರಿಗಾದರೂ ತೊಂದರೆ ಮಾಡಲೆತ್ನಿಸಿದರೆ ಅದನ್ನು ಸಿಗಿದು ತೋರಣ ಕಟ್ಟುಬಿಡುತ್ತೇನೆ ಎಂದು ತನ್ನ ಶೌರ್ಯ ಪರಾಕ್ರಮಗಳನ್ನು ಪಟ್ಟಿ ಮಾಡಿ ಹೇಳಿದ. ಈ ಆಪದ್ಬಾಂಧವನ ವೀರೋದ್ಗಾರಗಳನ್ನು ಕೇಳಿ ಯಾತ್ರಿಕರ ತಂಡವೆಲ್ಲ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿತು. ಅಂಗಡಿಯವನು ಉಭಯ ಸಂಕಟಕ್ಕೆ ಸಿಕ್ಕಿಕೊಂಡ. ತಾನೀಗ ನಿರಾಕರಿಸಿದರೆ ತನ್ನನ್ನು ಜಾಗ ಕೊಡಲು ಹಿಂದೇಟು ಹೊಡೆಯುತ್ತಿರುವ ಸ್ವಾರ್ಥಿ ಎಂದೇ ತಿಳಿಯುತ್ತಾರೆಂದು ಬಗೆದ. ನಿರ್ವಾಹವಿಲ್ಲದೆ ಆ ತಿಳಿಗೇಡಿ ಸಾಧುವಿನ ಸಲಹೆಗೆ ಒಪ್ಪಬೇಕಾಯಿತು. ಆ ಯಾತ್ರಿಕರ ಗುಂಪಿನಲ್ಲಿದ್ದ 10 ಜನ ಹೆಂಗಸರಿಗೆ ಅಂಗಡಿಯ ಹಿಂದಿದ್ದ ಒಂದು ರೂಮಿನಲ್ಲಿ ಸಾಲಾಗಿ ಮಲಗಲು ಜಾಗ ಮಾಡಿಕೊಟ್ಟ. ಯಾತ್ರಿಕರ ಗುಂಪೆಲ್ಲ ಅಲ್ಲೇ ಬಿಡಾರ ಹೂಡಿ ಅಡಿಗೆ ಮಾಡಿ ಊಟ ಮಾಡಿದರು. ಗಂಡಸರೆಲ್ಲ ಊಟದ ನಂತರ ಅಂಗಡಿಯ ಮುಂಭಾಗದ ತೆಣೆಯ ಮೇಲೆ ಉದ್ದಕ್ಕೆ ಒಬ್ಬರ ಪಕ್ಕ ಒಬ್ಬರಂತೆ ಮಲಗಿದರು. ಸಾಧು ಅದರ ನಡುವಿನಲ್ಲಿ ಮಲಗಿದ. ಬೆಳಗ್ಗೆ ಎದ್ದು ನೋಡಿದಾಗ ಎಲ್ಲ ಇದ್ದರು, ಸಾಧು ಮಾತ್ರ ಇರಲಿಲ್ಲ. ಅವನು ಹಾಸಲು ಹಾಕಿಕೊಂಡಿದ್ದ ಹಾಸಿಗೆ ಅಸ್ತವ್ಯಸ್ತವಾಗಿ ಬಿದ್ದಿತ್ತು. ಅವನು ಹೊದ್ದುಕೊಂಡಿದ್ದ ಹೊದ್ದಿಗೆ ದೂರದಲ್ಲಿ ಪೊದೆಗೆ ಸಿಕ್ಕಿಕೊಂಡು ನೇತಾಡುತ್ತಿತ್ತು. ಅದರ ಮೇಲೆಲ್ಲ ರಕ್ತದ ಕಲೆಗಳು. ರಾತ್ರಿ ಗಾಢ ನಿದ್ದೆಯಲ್ಲಿರಬೇಕಾದರೆ ಏನು ನಡೆದಿರಬಹುದೆಂದು ಊಹಿಸಲು ಹೆಚ್ಚು ವಿವರಣೆಯೇನೂ ಬೇಕಿರಲಿಲ್ಲ. ಯಾತ್ರಿಕರ ಗಾಬರಿಯ ಗಟ್ಟಿ ದನಿ ಕೇಳಿ ಅಂಗಡಿಯವನು ಬಾಗಿಲು ತೆರೆದು ಹೊರಬಂದ. ಸಾಧುವಿನ ರಕ್ತಮಯವಾದ ಶಾಲು ರಾತ್ರಿ ನಡೆದಿರಬಹುದಾದದ್ದನ್ನು ಸ್ಪಷ್ಟವಾಗಿ ಚಿತ್ರಿಸಿತ್ತು. ಬಿಸಿಲೇರಿದ ಮೇಲೆ ಯಾತ್ರಿಕರಲ್ಲೇ ಕೆಲವರು ಧೈರ್ಯಶಾಲಿಗಳನ್ನು ಕರೆದುಕೊಂಡು ಅಂಗಡಿಯವ ರಕ್ತದ ಜಾಡು ಹಿಡಿದು ಹುಡುಕುತ್ತಾ ಹೊರಟ. ಅಂಗಡಿ ಎದುರಿನ ಹುಲ್ಲು ಬಯಲುಗಳನ್ನು ದಾಟಿ ಗದ್ದೆಗಳನ್ನೆಲ್ಲ ಇಳಿದಿಳಿದು ಸಾಗಿತ್ತು ರಕ್ತದ ಜಾಡು. ಹಲವಾರು ಗದ್ದೆಗಳನ್ನು ದಾಟಿದ ಮೇಲೆ ಅಲ್ಲೊಂದು ಕಲ್ಲಿನ ಚಿಕ್ಕ ಗೋಡೆ. ಆ ಗೋಡೆಯ ಪಕ್ಕದಲ್ಲಿ ಸಾಧುವಿನ ಮೃತ ಶರೀರ. ಚಿರತೆ ಸೊಂಟದವರೆಗೆ ಸಾಧುವನ್ನು ಸಂಪೂರ್ಣ ತಿಂದು ಹಾಕಿತ್ತು.
ಈ ಸಮಯದಲ್ಲಿ ಇಬೋಟ್ಸನ್ ರುದ್ರಪ್ರಯಾಗದ ನರಭಕ್ಷಕ ಚಿರತೆಯ ಚಲನವಲನಗಳನ್ನು ತಿಳಿಯುವ ಸಲುವಾಗಿ ಅಲ್ಲೇ ವಾಸ್ತವ್ಯ ಹೂಡಿದ್ದರು. ಅವರು ಅಲ್ಲಿದ್ದಾಗ ಯಾವುದೇ ಕೊಲೆಯೂ ಸಂಭವಿಸಿಲ್ಲವಾದ್ದರಿಂದ ಸಮೀಪದ ಕಾಡಿನಲ್ಲಿ ಸೋವು ಬೇಟೆ ಮಾಡಿ ಅಕಸ್ಮಾತ್ ಈ ನರಭಕ್ಷಕ ಅಲ್ಲಿದ್ದರೆ ಅದನ್ನು ಹೊಡೆಯಬೇಕೆಂದು ಯೋಚಿಸಿದರು. ರುದ್ರಪ್ರಯಾಗದ ಸಮೀಪದಲ್ಲೇ ಇದ್ದ ದಟ್ಟ ಕಾಡೊಂದರೊಳಗೆ ಈ ನರಭಕ್ಷಕ ಅವಿತಿರುತ್ತದೆಂದು ಸ್ಥಳೀಯರೆಲ್ಲ ಭಾವಿಸಿದ್ದರಿಂದ ಅಲಕಾನಂದ ನದಿಯ ಎಡದಂಡೆಯ ಮೇಲಿದ್ದ ಆ ಜಾಗವನ್ನು ಸೋವಿ ನೋಡಲು ಏರ್ಪಾಡಾಗಿತ್ತು. ಆದ್ದರಿಂದಲೇ ಯಾತ್ರಿಕರ ಗುಂಪು ರುದ್ರಪ್ರಯಾಗದತ್ತ ಬರುವ ಸಮಯದಲ್ಲಿ ಆಜುಬಾಜಿನ ಹಳ್ಳಿಯ ಪಟ್ವಾರರಿಗೂ ಇಬೋಟ್ಸನ್ನರ ಸಹಾಯಕ ಅಧಿಕಾರಿಗಳು ಸೋವು ಬೇಟೆಗಾಗಿ ಜನಗಳನ್ನು ಒಟ್ಟು ಮಾಡುತ್ತಿದ್ದರು. ಮಾರನೆಯ ದಿನ ಬೆಳಗ್ಗೆ ಇಬೋಟ್ಸನ್ ತಮ್ಮ ಹೆಂಡತಿ ಹಾಗೂ ಮತ್ತೊಬ್ಬ ಮಿತ್ರರೊಡಗೂಡಿ ತೂಗು ಸೇತುವೆಯ ಮುಖಾಂತರ ಅಲಕಾನಂದ ನದಿಯನ್ನು ದಾಟಿ ರುದ್ರಪ್ರಯಾಗದಿಂದ 1 ಮೈಲು ದೂರದಲ್ಲಿದ್ದ ಆ ಕಾಡಿನ ಬಳಿ ಕಾಡು ಪ್ರಾಣಿಗಳು ಬರುವ ಗಂಡಿ ನೋಡಿ ಆಯುಧ ಸನ್ನದ್ಧರಾಗಿ ನಿಂತರು. ಜನಗಳೆಲ್ಲ ಇನ್ನೂ ಆ ಕಾಡನ್ನು ಸೋವುತ್ತಿರಬೇಕಾದರೆ ರುದ್ರಪ್ರಯಾಗದ ಕಡೆಯಿಂದ ಒಬ್ಬ ಓಡೋಡಿ ಬಂದು ಹಿಂದಿನ ದಿನ ಯಾತ್ರಿಕರ ಗುಂಪು ಅಂಗಡಿಯ ಬಳಿ ತಂಗಿದ್ದುದನ್ನು, ಆ ರಾತ್ರಿಯೇ ಅವರೊಡನಿದ್ದ ಸಾಧುವನ್ನು ನರಭಕ್ಷಕ ಹೊತ್ತೊಯ್ದು ತಿಂದು ಹಾಕಿರುವುದನ್ನು ಹೇಳಿದ. ಸೋವು ಬೇಟೆಯನ್ನೇನೋ ಸರಸರ ಮುಗಿಸಿದರು. ಅದರಿಂದ ಯಾವ ಪ್ರಯೋಜನವೂ ಆಗಲಿಲ್ಲ. ಶಿಕಾರಿಗೆ ಬಂದಿದ್ದ ಎಲ್ಲರೂ ಸಭೆ ಸೇರಿ ನರಭಕ್ಷಕ ಅಲಕಾನಂದ ನದಿಯ ಬಲಭಾಗಕ್ಕೆ ಸುಮಾರು 4 ಮೈಲು ದೂರದಲ್ಲಿದ್ದ ಇನ್ನೊಂದು ಕಾಡಿನೊಳಗೆ ಇರಬೇಕೆಂದು ನಿರ್ಧರಿಸಿ ಅದನ್ನು ಸೋವು ಶಿಕಾರಿ ಮಾಡುವ ನಿರ್ಧಾರ ತಗೊಂಡರು. ಎಲ್ಲರೂ ಅಲಕಾನಂದ ನದಿಗೆ ಹಾಕಿದ್ದ ಇನ್ನೊಂದು ಹಗ್ಗದ ಸೇತುವೆಯ ಮುಖಾಂತರ ಆಚೆ ದಂಡೆಗೆ ದಾಟಿಕೊಂಡರು. ಇಬೋಟ್ಸನ್ ತನ್ನ ಅಧಿಕಾರ ವರ್ಗದವರನ್ನೆಲ್ಲ ಇನ್ನಷ್ಟು ಜನ ಸೋವುವವರನ್ನೂ ಕೋವಿಯವರನ್ನೂ ಕರೆತರಲು ಕಳಿಸಿದರು. ಮಧ್ಯಾಹ್ನದ ಹೊತ್ತಿಗೆ ಚಿರತೆ ಸಾಧುವನ್ನು ಹಿಡಿದ ಅಂಗಡಿಯ ಬಳಿ ಸುಮಾರು 2,000 ಜನ ಶಿಕಾರಿ ಸೋವುವವರು, 16 ಜನ ಈಡುಗಾರರು ಸಿದ್ಧರಾಗಿ ಜಮಾಯಿಸಿದರು. ಎಲ್ಲ ಸೇರಿ ಆ ಅಂಗಡಿಯ ಎದುರಿದ್ದ ಪರ್ವತದ ತಪ್ಪಲಿನ ಕಾಡನ್ನು ಪರ್ವತದ ತಪ್ಪಲಿನಿಂದ ನೆತ್ತಿಯವರೆಗೆ 1 ಇಂಚೂ ಬಿಡದ ಹಾಗೆ ಗಲಾಟೆ ಮಾಡುತ್ತಾ ಸೋವಿದರು. ಇಬೋಟ್ಸನ್ನರ ವ್ಯಕ್ತಿತ್ವ ಗೊತ್ತಿದ್ದವರು ಆ ಶಿಕಾರಿ ಎಷ್ಟು ಶಿಸ್ತು ವಿಚಕ್ಷಣೆಯಿಂದ ನಡೆದಿರಬಹುದೆಂದು ಊಹಿಸಬಹುದು. ಅವರ ಆ ಶಿಕಾರಿಯ ಕಾರ್ಯಾಚರಣೆ ವಿಫಲವಾಗಿದ್ದಕ್ಕೆ ಕಾರಣ ಇಷ್ಟೇ: ಆ ಚಿರತೆ ಆ ಕಾಡಿನಲ್ಲಿ ಇರಲೇ ಇಲ್ಲ. ಒಂದು ಚಿರತೆ ಅಥವಾ ಹುಲಿ ತನ್ನ ಶಿಕಾರಿಯನ್ನು ಕೊಂದು ತಿಂದಾದ ನಂತರ ಅದನ್ನು ಅದರ ಅಳಿದುಳಿದ ಭಾಗವನ್ನು ಬಟ್ಟಂಬಯಲಿನಲ್ಲಿ ಬಿಸಾಡಿ ಹೋಗಿದ್ದರೆ ಅದರ ಅರ್ಥ ಅದು ಉಳಿಕೆಯನ್ನು ಮತ್ತೆ ತಿನ್ನಲು ಬರುವುದಿಲ್ಲ ಎಂದು. ಏಕೆಂದರೆ ಅವು ಶಿಕಾರಿಯನ್ನು ತಿಂದಾದ ನಂತರ ಉಳಿದುದರಲ್ಲಿ ಆಸಕ್ತಿ ಇದ್ದರೆ ಅದನ್ನು ಮೈಲು ಮೈಲುಗಳವರೆಗೆ ಹೊತ್ತೊಯ್ದು ಕಾಡಿನೊಳಗೆ ಮುಚ್ಚಿಡುತ್ತವೆ. ಸಾಧುವನ್ನು ಅರ್ಧ ತಿಂದು ಮಿಕ್ಕರ್ಧವನ್ನು ಚಿರತೆ ಬಿಟ್ಟು ಹೋಗಿದ್ದ ರೀತಿ ನೋಡಿದರೆ ಚಿರತೆ ಮತ್ತೆ ಹಿಂತಿರುಗಿ ಅದನ್ನು ತಿನ್ನುವ ಆಸಕ್ತಿಯನ್ನಿಟ್ಟುಕೊಳ್ಳದೆ ಬೇರೆಲ್ಲಿಗೋ ಹೊರಟು ಹೋಗಿತ್ತೆಂದು ಸ್ಪಷ್ಟವಾಗುತ್ತದೆ. ಇಬೋಟ್ಸನ್ನರು ಹಾಗೂ ಸಹಾಯಕರು ಕಷ್ಟ ಬಿದ್ದು ಆ ಅಂಗಡಿಯ ಎದುರಿನ ಕಾಡನ್ನು ಸೋವುತ್ತಿರಬೇಕಾದರೆ ಆ ನರಭಕ್ಷಕ ಕಾಡಿನ ಬೇರಾವುದೋ ಜಾಗದಲ್ಲಿ ಆರಾಮಾಗಿ ನಿದ್ದೆ ಮಾಡುತ್ತಿದ್ದೇನೋ. ಅಧ್ಯಾಯ 9. ಝೂಲಾ. ಚಿರತೆಗಳು ನರಭಕ್ಷಕಗಳಾಗುವುದು ಬಹು ಅಪರೂಪ. ಈ ಕಾರಣದಿಂದಲೇ ನಮಗೆ ನರಭಕ್ಷಕ ಚಿರತೆಗಳ ಬಗ್ಗೆ ಹೆಚ್ಚೇನೂ ಗೊತ್ತಿಲ್ಲ. ನನ್ನ ವೈಯಕ್ತಿಕ ಅನುಭವವೂ ಸಹ ಈ ಬಗ್ಗೆ ಏನೇನೂ ಇಲ್ಲವೆಂದೇ ಹೇಳಬಹುದು. ಹಿಂದೊಮ್ಮೆ ಒಂದೇ ಒಂದು ನರಭಕ್ಷಕ ಚಿರತೆಯನ್ನು ನಾನು ಎದುರಿಸಿದ್ದೆ. ಪ್ರಾಣಿ ಭಕ್ಷಣೆಯಿಂದ ನರಭಕ್ಷಣೆಗೆ ತನ್ನ ಆಹಾರವನ್ನು ಬದಲಿಸಿಕೊಂಡ ಕೂಡಲೇ ಹುಲಿಗಳಲ್ಲಿ ಆದ ಹಾಗೆ ಚಿರತೆಗಳಲ್ಲೂ ನಡವಳಿಕೆ ಕ್ರಮದಲ್ಲಿ, ಬುದ್ಧಿಶಕ್ತಿಯಲ್ಲಿ ಪರಿವರ್ತನೆಯಾಗುತ್ತದೆ ಎಂದು ಹೇಳಬಹುದಾದರೂ ಈ ಪರಿವರ್ತನೆಯ ರೀತಿ ನೀತಿಗಳೇನೆಂಬುದು ನನಗೆ ಸರಿಯಾಗಿ ಗೊತ್ತಿಲ್ಲ. ಹೀಗಿದ್ದು ಈ ನರಭಕ್ಷಕ ಚಿರತೆಯನ್ನು ಶಿಕಾರಿ ಮಾಡಲು ಹೊರಟ ನಾನು ಚಿರತೆ ಶಿಕಾರಿಯ ಮಾಮೂಲಿ ವಿಧಾನಗಳನ್ನೇ ಅನುಸರಿಸಿದೆ. ಸಾಧಾರಣವಾಗಿ ಚಿರತೆಗಳನ್ನು ಹೊಡೆಯಲು ಅನುಸರಿಸುವ ಕ್ರಮವೆಂದರೆ ಅವುಗಳು ಕೊಂದ ಪ್ರಾಣಿಗಳ ಬಳಿ ಅವುಗಳ ಬರವಿಗಾಗಿ ಕಾದು ಕುಳಿತುಕೊಳ್ಳುವುದು, ಅಥವಾ ಅವುಗಳನ್ನು ಆಕರ್ಷಿಸಲು ಯಾವುದಾದರೂ ಪ್ರಾಣಿಯನ್ನು, ಕುರಿ, ಮೇಕೆ ಇತ್ಯಾದಿಗಳನ್ನು ಕಟ್ಟಿ ಅವನ್ನು ಕೊಂದು ತಿನ್ನಲು ಚಿರತೆ ಬರುತ್ತದೆಂದು ಕಾಯುವುದು. ಈ 2 ಕ್ರಮದಲ್ಲೂ ಮೊದಲನೆಯದರಲ್ಲಿ ಚಿರತೆ ಕೊಂದ ಪ್ರಾಣಿಯನ್ನು ನಾವು ಪತ್ತೆ ಮಾಡಬೇಕಾಗುತ್ತದೆ. ಎರಡನೆಯದರಲ್ಲಿ ಚಿರತೆ ಎಲ್ಲಿದೆ ಎಂಬುದನ್ನು ಪತ್ತೆ ಮಾಡಿ ಅದರ ಬಳಕೆಯ ದಾರಿಯಲ್ಲಿ ಪ್ರಾಣಿಯನ್ನು ಕಟ್ಟಬೇಕಾಗುತ್ತದೆ.
ನಾನು ರುದ್ರಪ್ರಯಾಗಕ್ಕೆ ಹೋಗಿದ್ದೆ ಚಿರತೆಯಿಂದ ಆಗುತ್ತಿದ್ದ ಪ್ರಾಣಹಾನಿಯನ್ನು ನಿಲ್ಲಿಸಲೆಂದಾದ್ದರಿಂದ ಅದು ಮತ್ತಷ್ಟು ಜನರನ್ನು ಕೊಲ್ಲಲೆಂದು ನಿರೀಕ್ಷಿಸುತ್ತಾ ಅದು ಕೊಂದ ನಂತರ ಅಲ್ಲಿ ಚಿರತೆಗಾಗಿ ಕಾಯೋಣವೆಂದು ಯೋಚಿಸುವುದು ಸಾಧ್ಯವಿರಲಿಲ್ಲ. ಆದ್ದರಿಂದ ಈಗ ಚಿರತೆ ಎಲ್ಲಿದೆ, ಎಲ್ಲೆಲ್ಲಿ ಓಡಾಡುತ್ತದೆ ಪತ್ತೆ ಮಾಡಿ ಅಲ್ಲೆಲ್ಲ ಜೀವಂತ ಕುರಿಗಳನ್ನು ಮೇಕೆಗಳನ್ನು ಕಟ್ಟಿ ಈ ನರಭಕ್ಷಕನನ್ನು ಸಂಹರಿಸಲು ಯತ್ನಿಸಬೇಕಿತ್ತು. ಈ ಪ್ರಯತ್ನಕ್ಕೆ ನನಗಿದ್ದ ಬಹುದೊಡ್ಡ ಅಡಚಣೆ ಎಂದರೆ ನರಭಕ್ಷಕನನ್ನು ಎಲ್ಲೆಂದು ಹುಡುಕುವುದು ಎಂಬುದೇ. ನನಗೆ ಒದಗಿಸಿದ್ದ ಭೂಪಟ ಮತ್ತು ರೆವಿನ್ಯೂ ನಕ್ಷೆಗಳ ಸಹಾಯದಿಂದ ಅಂದಾಜು ಮಾಡುವುದಾದರೆ ಈ ನರಭಕ್ಷಕನ ಕಾರ್ಯವ್ಯಾಪ್ತಿ ಸುಮಾರು 500 ಚದರ ಮೈಲುಗಳಿಗೆ ಮೇಲ್ಪಟ್ಟು ಇತ್ತೆಂದು ಹೇಳಬಹುದು. ಎಂಥ ಪ್ರದೇಶದಲ್ಲಾದರೂ 500 ಚದರ ಮೈಲುಗಳಲ್ಲದೆ ಯಾವುದೇ ಪ್ರಾಣಿಯನ್ನು ಹುಡುಕಿ ಶಿಕಾರಿ ಮಾಡುವುದು ಕಡುಕಷ್ಟದ ಕೆಲಸವೇ ಸರಿ. ಅಂಥದರಲ್ಲಿ ಈ ಹಿಮಾಲಯದ ಪರ್ವತಮಯ ಪ್ರದೇಶದಲ್ಲಿ ಅದೂ ರಾತ್ರಿ ಹೊತ್ತು ಮಾತ್ರ ಕಾರ್ಯಾಚರಣೆಯಲ್ಲಿ ತೊಡಗುವ ಈ ಕುತಂತ್ರಿ ಚಿರತೆಯನ್ನು ಹುಡುಕುವುದು ನನಗೆ ದುಸ್ಸಾಧ್ಯವಾದ ಕೆಲಸವೇ ಆಗಿತ್ತು. ಇದನ್ನೆಲ್ಲ ಯೋಚಿಸುತ್ತಿದ್ದಾಗ ನನಗೆ ಅಲಕಾನಂದ ನದಿ ಈ ಪ್ರದೇಶವನ್ನು ಇಬ್ಭಾಗವಾಗಿ ಕತ್ತರಿಸಿ ಹರಿಯುತ್ತದೆ ಎನ್ನುವುದು ಏಕೋ ಇದ್ದಕ್ಕಿದ್ದಂತೆ ಗಮನಕ್ಕೆ ಬಂತು. ಚಿರತೆಯ ಕಾರ್ಯಾಚರಣೆಗೆ ಅಲಕಾನಂದ ನದಿ ಯಾವುದೇ ಅಡ್ಡಿಯನ್ನು ಉಂಟುಮಾಡುತ್ತಿಲ್ಲವೆಂದೇ ಎಲ್ಲರ ನಂಬಿಕೆಯಾಗಿತ್ತು. ಅದಕ್ಕೆ ತಿನ್ನಲು ಅಲಕಾನಂದ ನದಿಯ ಒಂದು ದಂಡೆಯ ಹಳ್ಳಿಗಳಲ್ಲಿ ಮನುಷ್ಯರು ಸಿಕ್ಕುವುದು ದುರ್ಲಭವಾದ ಕೂಡಲೇ ಅದು ಅಲಕಾನಂದ ನದಿಯನ್ನು ಈಜಿ ದಾಟಿ ಇನ್ನೊಂದು ದಂಡೆಯ ಹಳ್ಳಿಗಳಿಗೆ ಹೋಗಿ ತನ್ನ ಸರಣಿ ಕೊಲೆಗಳನ್ನು ಮುಂದುವರಿಸುತ್ತದೆಂದೇ ಎಲ್ಲರೂ ನಂಬಿದ್ದರು. ನನಗೆ ಈ ನಂಬಿಕೆಯ ಬಗ್ಗೆ ಅನುಮಾನ ಶುರುವಾಯಿತು. ಯಾವ ಚಿರತೆಯೂ ಅನಿವಾರ್ಯ ಸಂದರ್ಭಗಳಲ್ಲದೆ ತಾನಾಗಿ ಪ್ರಪಾತದಲ್ಲಿ ತಳಮಳಿಸುತ್ತಾ ರೌದ್ರಾವತಾರದಲ್ಲಿ ಹರಿಯುವ ಅಲಕಾನಂದ ನದಿಯ ಹಿಮಶೀತದ ನೀರಿಗೆ ಹಾರಿ ಈಜಿ ಆಚೆ ದಡಕ್ಕೆ ಹೋಗುವುದಿಲ್ಲವೆಂದು ನನಗೆ ಹೊಳೆಯಿತು. ಹಾಗಿದ್ದರೆ ಈ ಚಿರತೆ ಅಲಕಾನಂದ ನದಿಗೆ ಇರುವ 2 ತೂಗು ಸೇತುವೆಗಳ ಮುಖಾಂತರವೇ ಆಚೀಚೆ ದಾಟುತ್ತಿರಬೇಕಲ್ಲವೇ? ಆ ಭಾಗದಲ್ಲಿ ಅಲಕಾನಂದ ನದಿಗೆ 2 ತೂಗು ಸೇತುವೆಗಳಿದ್ದವು. ಒಂದು ರುದ್ರಪ್ರಯಾಗದ ಹತ್ತಿರ, ಇನ್ನೊಂದು ರುದ್ರಪ್ರಯಾಗದಿಂದ ಮೇಲೆ 12 ಮೈಲು ದೂರದಲ್ಲಿ ಛಟ್ವಾಪೀಪಾಲ್ ಹತ್ತಿರ. ಈ 2 ಸೇತುವೆಗಳಿಗೂ ನಡುವೆ ಒಂದು ಹಗ್ಗದ ಸೇತುವೆ ಸಹ ಇತ್ತು. ದಾಟ ಬಯಸುವವರ ಎದೆ ನಡುಗಿಸುವಂತಿದ್ದ ಈ ಸೇತುವೆಯ ಮೇಲೆ ಕಾಡಿನ ಇಲಿಗಳನ್ನು ಬಿಟ್ಟರೆ ಮತ್ತಾವ ಕಾಡು ಪ್ರಾಣಿಯೂ ಸಹ ಓಡಾಡಲು ಸಾಧ್ಯವಿರಲಿಲ್ಲ. ಇದಕ್ಕಿಂತ ಭಯಾನಕವಾದ ಸೇತುವೆಯನ್ನು ನಾನೆಲ್ಲೂ ಕಂಡರಿಯೆ. 2 ಬಲವಾದ ನಾರಿನಲ್ಲಿ ಹೊಸೆದ ದಾರಗಳ ಆಧಾರದ ಮೇಲೆ ಆ ಸೇತುವೆ ನಿಂತಿತ್ತು. ನದಿ ಸುಮಾರು 200 ಅಡಿಗಳ ಕೆಳಗೆ ಕುದಿಯುತ್ತಾ ಹರಿಯುವ ಕಿರಿದಾದ ಒಂದೆಡೆಯಲ್ಲಿ ದಂಡೆಯಿಂದ ದಂಡೆಗೆ ನೇರವಾಗಿ ಇದನ್ನು ಬಿಗಿದಿದ್ದರು. ಸೀಳು ನಾಯಿಗಳು ಒಮ್ಮೆ ಅಟ್ಟಿಸಿಕೊಂಡು ಬಂದಾಗ ಕಾಡು ಕುರಿಯೊಂದು ಸಾವಿನಿಂದ ಪಾರಾಗಲು ಇಲ್ಲಿ ದಡದಿಂದ ದಡಕ್ಕೆ ನೆಗೆದಿತ್ತೆಂದು ಹೇಳುತ್ತಾರೆ. ಈ 2 ಹಗ್ಗಗಳಿಗೆ ಕಟ್ಟಿದ ಅಡ್ಡ ಹಗ್ಗಗಳನ್ನು ಚಿಕ್ಕ ಚಿಕ್ಕ ಬಡಿಗೆಗಳಿಗೆ ಬಿಗಿದು ಅವುಗಳ ಮೇಲೆ ಕಾಲಿಟ್ಟುಕೊಂಡು ದಾಟಲು ಏರ್ಪಾಡು ಮಾಡಲಾಗಿತ್ತು. ನೇತಾಡುವ ಜೇಡರ ಬಲೆಯಂತೆ ಕಾಣುತ್ತಿದ್ದ ಈ ಸೇತುವೆಯ ಒಂದು ಆಧಾರದ ಹಗ್ಗ ಕೊಂಚ ಸಡಿಲಾಗಿ ಜೋಲುತ್ತಿದ್ದುದರಿಂದ ಕಾಲಿಡಲು ಕೆಳಗೆ ಕಟ್ಟಿದ್ದ ಬಡಿಗೆಗಳು ಒಂದು ಕಡೆಗೆ ಓಲಿ ದಾಟುವವರು ಅಕ್ಷರಶಃ ದೊಂಬರಾಟವಾಡುತ್ತಾ ಜೀವ ಎಡಗೈಲಿಟ್ಟುಕೊಂಡು ಭಗವನ್ನಾಮ ಸ್ಮರಣೆ ಮಾಡಿ ದಾಟಬೇಕಿತ್ತು. ನಾನು ಈ ಸೇತುವೆ ಅಥವಾ ಇದರ ಸ್ಥಳೀಯ ಹೆಸರಾದ ಝೂಲಾವನ್ನು ಮೊದಲ ಬಾರಿ ದಾಟಲು ಹೋದಾಗ ಅಲ್ಲಿ ಸೇತುವೆ ದಾಟುವವರ ಬಳಿ 1 ಪೈಸೆ ಸುಂಕ ವಸೂಲು ಮಾಡಲು ಒಬ್ಬನಿದ್ದ. ಅವನ ಬಳಿ ಈ ಸೇತುವೆಯನ್ನು ದಾಟಬಹುದೇ, ಇದು ಸಾಕಷ್ಟು ಬಲವಾಗಿದೆಯೇ ಎಂದು ಮೂರ್ಖ ಪ್ರಶ್ನೆಯೊಂದನ್ನು ಕೇಳಿದ್ದೆ. ಆತ ನನ್ನ ಕಡೆ ಆಶ್ಚರ್ಯದ ವಿಚಿತ್ರ ನೋಟ ಬೀರುತ್ತಾ ಈ ಸೇತುವೆಯನ್ನು ಯಾರೂ ಯಾವತ್ತೂ ಪರೀಕ್ಷೆ ಮಾಡಿಲ್ಲವೆಂದೂ ಎಂದಾದರೊಂದು ದಿನ ಭಾರ ತಡೆಯದೆ ಈ ಸೇತುವೆಯ ಹಗ್ಗ ತುಂಡಾದರೆ ಮತ್ತೆ ಹೊಸ ಹಗ್ಗ ಹೊಸೆದು ಕಟ್ಟಲಾಗುತ್ತದೆಂದು ಹೇಳಿದ. ಎಂದರೆ ಪ್ರತಿ ಬಾರಿಯೂ ಈ ಸೇತುವೆಯ ಹಗ್ಗ ನವೀಕರಿಸಲು ಯಾವನೋ ಒಬ್ಬ ದುರ್ದೈವಿಯ ಪ್ರಾಣಾರ್ಪಣೆಯಾಗಿದೆ ಎಂದಾಯಿತು. ಅವನ ಮಾತು ನನ್ನಲ್ಲೆಂಥ ನಡುಕ ಹುಟ್ಟಿಸಿತೆಂದರೆ ಹೆಜ್ಜೆ ಹೆಜ್ಜೆಗೂ ಕಿರುಗುಟ್ಟುತ್ತಿದ್ದ ಆ ಹಗ್ಗದ ಸೇತುವೆಯನ್ನು ದಾಟಿ ಆಚೆ ದಂಡೆ ತಲುಪಿದ ಎಷ್ಟೋ ಹೊತ್ತಿನ ಮೇಲೂ ಎದೆ ಹೊಡೆಕೊಳ್ಳುತ್ತಲೇ ಇತ್ತು. ಈ ಸೇತುವೆಯ ಮೇಲಂತೂ ನರಭಕ್ಷಕ ಚಿರತೆ ಆಚೆ ದಾಟುವುದು ಸಾಧ್ಯವೇ ಇರಲಿಲ್ಲ. ಹಾಗಿದ್ದರೆ ಮಿಕ್ಕ 2 ತೂಗು ಸೇತುವೆಗಳನ್ನು ಬಂದ್ ಮಾಡಿಸಿದರೆ ಆ ನರಭಕ್ಷಕ ಚಿರತೆಯ ಚಟುವಟಿಕೆಗಳನ್ನು ಅಲಕಾನಂದ ನದಿಯ ಒಂದೇ ಒಂದು ದಂಡೆಗೆ ಸೀಮಿತಗೊಳಿಸಿ ನನ್ನ ಕೆಲಸವನ್ನು ಅರ್ಧಕ್ಕರ್ಧ ಕಡಿಮೆ ಮಾಡಿಕೊಳ್ಳಬಹುದಲ್ಲವೇ ಎಂದು ನಾನು ಯೋಚಿಸಿದೆ. ಆದ್ದರಿಂದ ನನ್ನ ಮೊದಲ ಕೆಲಸ ಎಂದರೆ ಆ ನರಭಕ್ಷಕ ನದಿಯ ಯಾವ ದಂಡೆಯಲ್ಲಿದೆ ಎಂದು ಪತ್ತೆ ಮಾಡುವುದು. ಆ ಚಿರತೆಯ ಇತ್ತೀಚಿನ ಕೊಲೆ ಎಂದರೆ ಯಾತ್ರಿಕರೊಡನಿದ್ದ ಸಾಧುವಿನದು.
ಆ ಜಾಗ ಚಟ್ವಾ ಪೀಪಾಲ್ ಸೇತುವೆಯಿಂದ ಕೆಲವೇ ಮೈಲುಗಳ ದೂರದಲ್ಲಿದೆ. ಚಿರತೆ ಸಾಧುವನ್ನು ಕೊಂದು ತಿಂದಾದ ನಂತರ ಖಂಡಿತವಾಗಿಯೂ ಅದು ಸೇತುವೆ ದಾಟಿ ನದಿಯ ಬಲದಂಡೆಗೆ ಹೋಗಿರುತ್ತದೆ. ಏಕೆಂದರೆ ಒಂದು ಕೊಲೆಯಾದ ನಂತರ ಆ ಭಾಗದ ಜನ ಮೊದಲಿಗಿಂತ ಇಮ್ಮಡಿ ಜಾಗರೂಕರಾಗುವುದರಿಂದ ಚಿರತೆಗೆ ಪುನಃ ಮತ್ತೆ ಅದೇ ಜಾಗದಲ್ಲಿ ಕ್ಷಿಪ್ರವಾಗಿ ಜನ ಬಲಿಯಾಗುವುದು ದುರ್ಲಭ ಎಂದು ನನಗೆ ಅನ್ನಿಸತೊಡಗಿತು. ನಕ್ಷೆಯಲ್ಲಿ ಒಂದೊಂದು ಹಳ್ಳಿಯಲ್ಲಿ 5-6 ಜನ ಬಲಿಯಾಗಿರುವ ದಾಖಲೆಗಳಿವೆಯಲ್ಲ, ಅದಕ್ಕೇನು ವಿವರಣೆ ಎಂದು ನೀವು ಯೋಚಿಸಬಹುದು. ನನಗೆನ್ನಿಸುವುದು, ಹಳ್ಳಿಗರು ಎಷ್ಟು ಜಾಗರೂಕರಾಗಿದ್ದರೂ ಅವರಿಗೆ ನಿರಂತರವಾಗಿ ಹಾಗಿರಲು ತಮ್ಮದೇ ಆದ ಪರಿಮಿತಿಗಳಿದ್ದುವು. ಅವರಿಗೆ ಮನೆಯೊಳಗೆ ಶೌಚಕ್ಕೆ, ಪಾತ್ರೆ ಪರಡಿಗಳನ್ನು ತೊಳೆಯಲು ಯಾವ ಬಗೆಯ ಸೌಲಭ್ಯಗಳೂ ಇರಲಿಲ್ಲ. ನರಭಕ್ಷಕ ಕೊಲೆ ಮಾಡಿದ ಹಳ್ಳಿಯಿಂದ 10-15 ಮೈಲು ದೂರದ ಇನ್ನೊಂದು ಹಳ್ಳಿಯ ಹೆಂಗಸೋ ಗಂಡಸೋ ಮಕ್ಕಳೋ 8 ವರ್ಷದ ಅವಧಿಯಲ್ಲಿ ಒಮ್ಮೆಯಾದರೂ ಕೊಂಚ ಅಲಕ್ಷ್ಯದಿಂದ ಮಲಮೂತ್ರ ವಿಸರ್ಜನೆಗೋ ಪಾತ್ರೆ ತೊಳೆಯಲು ಒಂದೇ ಒಂದು ಕ್ಷಣ ಹೊರಬಂದರೂ ಸಾಕು, ಅನೇಕ ರಾತ್ರಿಗಳಿಂದ ಹೊಂಚು ಹಾಕಿ ಕಾದಿರುವ ಚಿರತೆಗೆ ಸದವಕಾಶ ದೊರೆಯುತ್ತದೆ. ಅಧ್ಯಾಯ 10. ದುರದೃಷ್ಟದ ಕಾಳರಾತ್ರಿ. ಈ ನರಭಕ್ಷಕನನ್ನು ಗುರುತಿಸಲು ಯಾವುದೇ ಛಾಯಾಚಿತ್ರವಾಗಲಿ ಅಥವಾ ಮತ್ಯಾವುದೇ ದಾಖಲೆಯಾಗಲಿ ನನ್ನ ಬಳಿ ಇರಲಿಲ್ಲ. ಅದನ್ನು ಕರಾರುವಕ್ಕಾಗಿ ಗುರುತಿಸಲು ಅದರ ಹೆಜ್ಜೆ ಗುರುತುಗಳನ್ನು ಬಿಟ್ಟರೆ ಬೇರೆ ಅತ್ಯುತ್ತಮ ವಿಧಾನವಿರಲಿಲ್ಲ. ಆದ್ದರಿಂದ ನರಭಕ್ಷಕನದ್ದೆಂದು ನಿರ್ವಿವಾದವಾಗಿ ಒಪ್ಪಬಹುದಾದ ಹೆಜ್ಜೆ ಗುರುತನ್ನು ನಾನು ನೋಡುವವರೆಗೂ ಆ ಪ್ರದೇಶದಲ್ಲಿ ನನಗೆ ಇದಿರಾಗುವ ಯಾವುದೇ ಚಿರತೆಯನ್ನು ನರಭಕ್ಷಕನೆಂದೇ ಪರಿಗಣಿಸಿ ಗುಂಡು ಹೊಡೆದು ಕೊಂದು ಬಿಡಬೇಕೆಂದು ನಿರ್ಧರಿಸಿದ್ದೆ. ನಾನು ರುದ್ರಪ್ರಯಾಗಕ್ಕೆ ಬಂದ ದಿನವೇ 2 ಮೇಕೆಗಳನ್ನು ಕೊಂಡುಕೊಂಡು ಒಂದನ್ನು ಯಾತ್ರಿಕರ ಹಾದಿಯಲ್ಲಿ ಗೋಲಾಬಾರಿಯಿಂದ 1 ಮೈಲು ಮುಂದೆ ಕಟ್ಟಿದೆ. ಇನ್ನೊಂದನ್ನು ಅಲಕಾನಂದ ನದಿಯ ತಡಿಯಲ್ಲಿ ದಟ್ಟ ಕುರುಚಲು ಕಾಡೊಳಗೆ ಸಾಗಿದ್ದ ರಸ್ತೆಯೊಂದರಲ್ಲಿ ಕಟ್ಟಿದೆ. ಅಲ್ಲಿ ಒಂದು ದೊಡ್ಡ ವಯಸ್ಸಾದ ಚಿರತೆಯ ಹೆಜ್ಜೆ ಗುರುತುಗಳನ್ನು ನಾನು ನೋಡಿದ್ದೆ. ಮಾರನೆಯ ದಿನ ಆ ಮೇಕೆಗಳ ಯೋಗಕ್ಷೇಮ ನೋಡಲು ಹೋದಾಗ ನದಿಯ ಬಳಿ ಕಟ್ಟಿದ್ದ ಮೇಕೆಯನ್ನು ಯಾವುದೋ ಚಿರತೆ ಕೊಂದು ಕೊಂಚವೇ ಕೊಂಚ ಭಾಗವನ್ನು ತಿಂದಿತ್ತು. ಆ ಮೇಕೆಯನ್ನು ಕೊಂದಿದ್ದು ಚಿರತೆ ಎನ್ನುವುದರಲ್ಲಿ ನನಗೆ ಅನುಮಾನವಿರಲಿಲ್ಲ. ಆದರೆ ತಿಂದಿದ್ದು ಬಹುಶಃ ಮುಂಗುಸಿ ಇರಬೇಕೆಂದು ಅನ್ನಿಸಿತು. ಆ ದಿನವೆಲ್ಲ ನನಗೆ ಚಿರತೆಯ ಯಾವ ಸಮಾಚಾರವೂ ಕಿವಿಗೆ ಬೀಳದುದರಿಂದ ಚಿರತೆ ಕೊಂದಿದ್ದ ಆ ಮೇಕೆಯ ಬಳಿಯೇ ಕಾದು ಕೂರಲು ನಿರ್ಧರಿಸಿದೆ. ಸುಮಾರು ಮಧ್ಯಾಹ್ನ 3 ಗಂಟೆಯ ಹೊತ್ತಿಗೆ ಅಲ್ಲಿಗೆ ಹೋಗಿ ಆ ಸತ್ತ ಮೇಕೆಯಿಂದ 50 ಗಜ ದೂರದಲ್ಲಿ ಒಂದು ಮರ ಹತ್ತಿ ಕೊಂಬೆಗಳೆಡೆಯಲ್ಲಿ ಅಡಗಿ ಕುಳಿತೆ. ಸುಮಾರು 3 ಗಂಟೆಗಳ ಕಾಲ ಕುಳಿತಿದ್ದ ನನಗೆ ಆ ಆಸುಪಾಸಿನಲ್ಲಿ ಚಿರತೆ ಇರಬಹುದೆಂಬುದರ ಬಗ್ಗೆ ಯಾವ ಸುಳಿವೂ ಸಿಗಲಿಲ್ಲ. ಕಾಡಿನ ಮೃಗ ಪಕ್ಷಿಗಳ ಎಚ್ಚರಿಕೆ ದನಿ ಸಹ ಕೇಳಬರಲಿಲ್ಲ. ಅಲ್ಲೆಲ್ಲೂ ಆ ಮೇಕೆಯನ್ನು ಕೊಂದ ಚಿರತೆ ಇಲ್ಲವೆನ್ನುವುದು ಇದರಿಂದ ನನಗೆ ಸ್ಪಷ್ಟವಾಯಿತು. ಕತ್ತಲಾಗುತ್ತಾ ಬಂತು. ಇನ್ನು ಅಲ್ಲಿ ಕುಳಿತುಕೊಳ್ಳುವುದು ನಿರರ್ಥಕವೆಂದೆನಿಸಿ ನಾನು ಮರದಿಂದ ಇಳಿದು ಸತ್ತ ಮೇಕೆಗೆ ಕಟ್ಟಿದ್ದ ಕುತ್ತಿಗೆಯ ದಾರ ಬಿಚ್ಚಿಕೊಂಡು ಮನೆ ಕಡೆಗೆ ನಡೆದೆ. ಆ ಮೇಕೆಯನ್ನು ಅದನ್ನು ಕೊಂದ ಚಿರತೆ ಎಷ್ಟು ಅಲಕ್ಷ್ಯದಿಂದ ತಿರಸ್ಕರಿಸಿತ್ತೆಂದರೆ ಅದರ ಕುತ್ತಿಗೆಯ ದಾರನ್ನೂ ಸಹ ತುಂಡು ಮಾಡದೆ ಬಿಟ್ಟು ಹೋಗಿತ್ತು. ನಾನು ನಿಮಗೆ ಮೊದಲೇ ತಿಳಿಸಿದಂತೆ ನನಗೆ ನರಭಕ್ಷಕ ಚಿರತೆಗಳನ್ನು ಎದುರಿಸಿ ಹೆಚ್ಚಿನ ಅನುಭವವಿಲ್ಲ. ಆದರೆ ಹಲವು ನರಭಕ್ಷಕ ಹುಲಿಗಳನ್ನು ಬೇಟೆಯಾಡಿದ್ದೆ. ಈ ಪೂರ್ವಾನುಭವಗಳಿಂದ ಕತ್ತಲಾಗುತ್ತಿದ್ದ ಆ ಸಮಯದಲ್ಲಿ ಹಿಂದಿರುಗುತ್ತಿದ್ದ ನಾನು ಅತ್ಯಂತ ಜಾಗರೂಕತೆಯಿಂದ ಮೈಯೆಲ್ಲ ಕಣ್ಣಾಗಿ ನಿರೀಕ್ಷಿಸುತ್ತಾ ನರಭಕ್ಷಕ ಯಾವುದೇ ಕ್ಷಣವಾದರೂ ಯಾವ ದಿಕ್ಕಿನಿಂದಾದರೂ ನನ್ನ ಮೇಲೆ ಎರಗಬಹುದೆಂದೇ ತಿಳಿದು ಐಬಿಯವರೆಗೂ ಬಂದಿದ್ದೆ. ಈ ವಿವೇಕ ನನ್ನ ಪ್ರಾಣ ಉಳಿಸಿತೆಂದೇ ಹೇಳಬೇಕು. ಮಾರನೆಯ ದಿನ ಬೆಳಗ್ಗೆ ನಾನು ಬೇಗ ಎದ್ದು ಬಂಗಲೆಯಿಂದ ಹೊರಟೆ. ಐಬಿಯ ಗೇಟು ದಾಟುತ್ತಿದ್ದಂತೆಯೇ ರಸ್ತೆಯ ಧೂಳಿನಲ್ಲಿ ದೊಡ್ಡ ಚಿರತೆಯ ಹೆಜ್ಜೆ ಗುರುತುಗಳನ್ನು ಕಂಡೆ. ಆ ಹೆಜ್ಜೆಯ ಜಾಡನ್ನು ಅನುಸರಿಸಿ ಹೋದಾಗ ಅದು ಮೇಕೆಯನ್ನು ಕಟ್ಟಿದ್ದ ಕುರುಚಲು ಕಾಡಿನ ಕಡೆಯಿಂದ ಬಂದಿದ್ದುದು ಅರಿವಾಯಿತು. ಅಲ್ಲಿ ನಾನು ಹಿಂದಿನ ದಿನ ಬಿಟ್ಟು ಬಂದಿದ್ದ ಮೇಕೆಯ ಶವವನ್ನು ಯಾವುದೂ ಮುಟ್ಟಿರಲಿಲ್ಲ. ನನ್ನನ್ನು ಆ ನಸುಕಿನಲ್ಲಿ ಹಿಂಬಾಲಿಸಿದ ಚಿರತೆ ನರಭಕ್ಷಕನಲ್ಲದೆ ಬೇರಾವುದೂ ಆಗಿರಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಆ ದಿನವೆಲ್ಲ ನಾನು ಆದಷ್ಟು ದೂರ ತಿರುಗಾಡಿ ಅನೇಕ ಹಳ್ಳಿಗಳಿಗೆಲ್ಲ ಭೇಟಿ ಕೊಟ್ಟು ಪ್ರತಿಯೊಬ್ಬರಿಗೂ ನರಭಕ್ಷಕ ಅಲಕಾನಂದ ನದಿಯ ನಮ್ಮ ಭಾಗದಲ್ಲೇ ಇದೆ ಎಂದು ತಿಳಿಸಿ ಕತ್ತಲಾದ ಮೇಲೆ ಅತ್ಯಂತ ಜಾಗರೂಕವಾಗಿರುವಂತೆ ಕೇಳಿಕೊಂಡೆ. ಅವತ್ತಿನ ದಿನ ಏನೂ ಸಂಭವಿಸಲಿಲ್ಲ. ಆದರೆ ಮಾರನೆಯ ದಿನ ನಾನು ಗೋಲಾಬಾರಿಯ ಕಾಡುಗಳಲ್ಲೆಲ್ಲ ಕಾಲು ಸೋಲುವವರೆಗೂ ಸುತ್ತಾಡಿ ಬಂಗಲೆಗೆ ಹಿಂತಿರುಗಿ ಊಟ ಮಾಡುತ್ತಿದ್ದಾಗ ಒಬ್ಬ ಗಾಬರಿಯ ಆರ್ತಸ್ವರದಲ್ಲಿ ಕೂಗುತ್ತಾ ಬಂದ.
ಅವನು ನಾನು ಇದ್ದ ಐಬಿ ಬಂಗಲೆಯ ಹಿಂದಿನ ಪರ್ವತದ ಮೇಲೆಲ್ಲೋ ಇರುವ ಹಳ್ಳಿಯಿಂದ ಓಡೋಡಿ ಬಂದಿದ್ದ. ಅವನ ಹಳ್ಳಿಯ ಒಬ್ಬ ಹೆಂಗಸನ್ನು ಹಿಂದಿನ ದಿನ ನರಭಕ್ಷಕ ಹೊತ್ತೊಯ್ದು ಕೊಂದು ತಿಂದಿತ್ತು. ಕೆಲವೇ ಕ್ಷಣದೊಳಗೆ ನನಗೆ ಅಗತ್ಯವಾದುದನ್ನೆಲ್ಲ ಒಟ್ಟು ಮಾಡಿಕೊಂಡೆ. ಒಂದು ತೋಟಾಕೋವಿ, 2 ರೈಫಲ್ಲು, ಬಂದೂಕಿಗೆ ಅಗತ್ಯವಾದ ಮದ್ದುಗುಂಡುಗಳು, ಹಗ್ಗಗಳು, ಮೀನು ಹಿಡಿಯುವ ದಾರ ಇತ್ಯಾದಿ. ನನ್ನ 2 ಸಹಾಯಕರನ್ನು ಕರೆದುಕೊಂಡು ಆ ಹಳ್ಳಿಯವನ ಜೊತೆ ಪರ್ವತದ ನೆತ್ತಿಯಲ್ಲಿದ್ದ ಅವನ ಹಳ್ಳಿಯ ಕಡೆಗೆ ಹೊರಟೆ. ಅದೊಂದು ಬಿರು ಬಿಸಿಲಿನ ದಿನ. ಸುಮಾರು 3 ಮೈಲಿ ದೂರದಲ್ಲಿದ್ದ ಅವನ ಹಳ್ಳಿಗೆ ತಲುಪಲು 4000 ಅಡಿ ಎತ್ತರ ಹತ್ತಬೇಕಾಗಿತ್ತು. ಆ ಹಳ್ಳಿ ತಲುಪುವ ವೇಳೆಗೆ ನಾನು ಮಳೆಯಲ್ಲಿ ಸಿಕ್ಕಿ ಒದ್ದೆಯಾದಷ್ಟು ಬೆವರಿ ಹೋಗಿದ್ದೆ. ಚಿರತೆಗೆ ಬಲಿಯಾದ ಹೆಂಗಸಿನ ಕಥೆಯನ್ನೆಲ್ಲ ಆಕೆಯ ಗಂಡ ಸವಿವರವಾಗಿ ವರದಿ ಮಾಡಿದ. ಅವರೆಲ್ಲ ಬೆಂಕಿಯ ಬೆಳಕಿನಲ್ಲಿ ರಾತ್ರಿ ಊಟ ಮಾಡುತ್ತಿದ್ದರು. ಊಟವಾದ ನಂತರ ಪಾತ್ರೆಗಳನ್ನೆಲ್ಲ ಒಟ್ಟು ಮಾಡಿ ತೊಳೆಯಲು ಆ ಹೆಂಗಸು ಬಾಗಿಲ ಬಳಿಗೆ ಹೋಗಿದ್ದಳು. ಗಂಡ ಒಂದು ದಮ್ ಹುಕ್ಕ ಎಳೆದು ಮಲಗಲು ಹುಕ್ಕ ರೆಡಿ ಮಾಡುತ್ತಿದ್ದ. ಪಾತ್ರೆ ತೊಳೆಯಲು ಹೊರಟ ಹೆಂಗಸು ಬಾಗಿಲು ತೆರೆದು ಅಲ್ಲೇ ಮೆಟ್ಟಿಲ ಮೇಲೆ ಕುಳಿತು ಪಾತ್ರೆ ತೊಳೆಯಲಾರಂಭಿಸಿದ್ದಳು. ಅಷ್ಟರಲ್ಲಿ ಪಾತ್ರೆ ಧಡಾರನೆ ನೆಲಕ್ಕೆ ಉರುಳಿದ ಸದ್ದು ಅಲ್ಲಿ ಇದ್ದ ಗಂಡನ ಕಿವಿಗೆ ಬಿತ್ತು. ಆತ ಗಾಬರಿಯಿಂದ ಹೆಂಡತಿಯನ್ನು ಹೆಸರು ಹಿಡಿದು ಕೂಗಿದ. ಯಾವ ಪ್ರತ್ಯುತ್ತರವೂ ಸಿಗಲಿಲ್ಲ. ಏನಾಯಿತೆಂದು ನೋಡಿ ತಿಳಿಯುವಷ್ಟು ಬೆಳಕು ಅಲ್ಲಿರಲಿಲ್ಲ. ತನ್ನ ಕೂಗಿಗೆ ಪ್ರತ್ಯುತ್ತರವಿಲ್ಲದುದನ್ನು ಕಂಡ ಗಂಡ ಒಮ್ಮೆಲೆ ನೆಗೆದು ಬಾಗಿಲು ಭದ್ರ ಮಾಡಿದ. ಅವಳ ಮೃತ ಶರೀರವನ್ನು ಪಡೆದುಕೊಳ್ಳಲು ನಾನು ಪ್ರಾಣಾಪಾಯಕ್ಕೆ ಏಕೆ ಸಿಕ್ಕಿಕೊಳ್ಳಬೇಕು ಹೇಳಿ ಎಂದು ಅವನು ತನ್ನ ಕಾರ್ಯಸಮರ್ಥನೆ ಮಾಡಿಕೊಂಡ. ಅದು ತುಂಬ ಕ್ರೂರವಾಗಿ ಕಂಡರೂ ಆತನಿಗೆ ಅನ್ಯ ಮಾರ್ಗವೇ ಇರಲಿಲ್ಲವೆಂದು ನನಗೆ ಅನ್ನಿಸಿತು. ಅವನು ಹೆಂಡತಿ ಕಳೆದುಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಗರ್ಭಿಣಿಯಾಗಿದ್ದ ಆಕೆಗೆ ಇನ್ನು ಕೆಲವೇ ದಿನಗಳಲ್ಲಿ ಹುಟ್ಟಲಿದ್ದ ಮಗು ಸತ್ತು ಹೋಯ್ತಲ್ಲ ಎಂಬುದರ ಬಗ್ಗೆಯೇ ಹೆಚ್ಚು ಚಿಂತಿಸುತ್ತಿದ್ದ. ಆ ಹೆಂಗಸನ್ನು ಚಿರತೆ ಹಿಡಿದ ಬಾಗಿಲು ಎದುರೇ ಒಂದು 4 ಅಡಿ ಅಗಲದ ಓಣಿಯಂಥ ದಾರಿ. ಅದರ ಇಕ್ಕೆಲಗಳಲ್ಲೂ ಉದ್ದಕ್ಕೆ ಒತ್ತೊತ್ತಾಗಿ ಮನೆಗಳ ಸಾಲು. ಪಾತ್ರೆಗಳು ದಡದಡನೆ ಬೀಳುವ ಸದ್ದು ಹಾಗೂ ಆ ಮನೆಯ ಯಜಮಾನ ಹೆಂಡತಿಯನ್ನು ಗಾಬರಿಯಿಂದ ಕರೆಯುವ ಸದ್ದು ಕೇಳುತ್ತಿದ್ದ ಹಾಗೆಯೇ ಆ ಓಣಿಯ ಪ್ರತಿಯೊಂದು ಮನೆಯ ಬಾಗಿಲುಗಳು, ಕಿಟಕಿಗಳು ದಡದಡನೆ ಮುಚ್ಚಿಕೊಂಡವು. ಚಿರತೆ ದಾರಿಯುದ್ದಕ್ಕೂ ಆ ಹೆಂಗಸನ್ನು ಕುತ್ತಿಗೆ ಹಿಡಿದು ಎಳೆದೊಯ್ದು ಅನಂತರ ಕೊಂದು ಆ ಹಳ್ಳಿಯಿಂದ 100 ಗಜ ಆಚೆ ಇದ್ದ ಚಿಕ್ಕ ಕೊರಕಲೊಂದರಲ್ಲಿ ಶವವನ್ನು ಇಟ್ಟುಕೊಂಡು ತಿಂದು ಮಿಕ್ಕುದನ್ನು ಅಲ್ಲೇ ಬಿಟ್ಟು ಹೋಗಿತ್ತು. ಒಂದು ಹೊಲದ ಮೂಲೆಯಲ್ಲಿದ್ದ ಆ ಕೊರಕಲಿನಿಂದ ಕೊಂಚ ದೂರದಲ್ಲಿ ಎಲೆಯೆಲ್ಲ ಉದುರಿ ಬೋಳಾಗಿದ್ದ ಒಂದು ಮರ ಇತ್ತು. ಅದರ ಮೇಲೆ ನೆಲದಿಂದ 4 ಅಡಿ ಎತ್ತರದಲ್ಲಿ ಸುಮಾರು 5 ಅಡಿ ಎತ್ತರದ ಒಂದು ಹುಲ್ಲು ಬಣವೆಯನ್ನು ಹಾಕಿದ್ದರು. ಚಿರತೆ ಮತ್ತೆ ಅಳಿದುಳಿದ ಆ ಹೆಂಗಸಿನ ಶವವನ್ನು ತಿನ್ನಲು ರಾತ್ರಿ ಬರುವ ಸಾಧ್ಯತೆ ಇಲ್ಲದಿದ್ದರೂ ಅಲ್ಲಿ ಕಾದು ಕುಳಿತು ಅದೃಷ್ಟ ಪರೀಕ್ಷೆ ಮಾಡಲು ನಾನು ನಿರ್ಧರಿಸಿದೆ. ಹೆಂಗಸಿನ ಶವ ಬಿದ್ದಲ್ಲಿಂದ ಒಂದು ಕಾಲು ಹಾದಿ ಕೊರಕಲಿನ ಉದ್ದಕ್ಕೂ ಹೋಗಿತ್ತು. ಅದರ ಉದ್ದಕ್ಕೂ ಚಿರತೆಯ ಹೆಜ್ಜೆ ಗುರುತುಗಳಿದ್ದವು. ಆ ಹೆಜ್ಜೆ ಗುರುತುಗಳಿಗೂ ಕಾಡಿನಲ್ಲಿ ಸತ್ತಿದ್ದ ಮೇಕೆ ಬಳಿಯಿಂದ ನನ್ನನ್ನು ಐಬಿಯವರೆಗೆ ಹಿಂಬಾಲಿಸಿದ್ದ ಹೆಜ್ಜೆ ಗುರುತುಗಳಿಗೂ ವ್ಯತ್ಯಾಸವೇ ಇರಲಿಲ್ಲ. ಅದೊಂದು ವಯಸ್ಸಾದ ಭಾರೀ ಚಿರತೆಯ ಹೆಜ್ಜೆಗಳು. ಅದರ ಹಿಂದುಗಡೆಯ ಎಡಗಾಲು ಕೊಂಚ ಊನವಾಗಿತ್ತು. ಕೆಲ ವರ್ಷಗಳ ಹಿಂದೆ ತೂಗು ಸೇತುವೆಯ ಗೋಪುರದ ಮೇಲಿಂದ 2 ಬ್ರಿಟಿಷ್ ಶಿಕಾರಿದಾರರು ಹಾರಿಸಿದ ಗುಂಡಿನಿಂದ ಅದರ ಎಡಗಾಲಿನ ಪಾದದ ತುದಿ ಗಾಯವಾಗಿದ್ದೇ ಈ ಊನಕ್ಕೆ ಕಾರಣವಿರಬಹುದು. ನಾನು ಬಲವಾದ 8 ಅಡಿ ಉದ್ದದ 2 ಬೊಂಬುಗಳನ್ನು ಹಳ್ಳಿಯಿಂದ ತರಿಸಿದೆ. ಅವನ್ನು ಗೂಟಗಳಂತೆ ಚಿರತೆ ಬರುವ ದಾರಿಯಲ್ಲಿ ಹೋಗಿದೆ. ನಾನು ತಂದಿದ್ದ 2 ರೈಫಲ್ಲುಗಳಲ್ಲಿ ಒಂದನ್ನು, ತೋಟಾಕೋವಿಯನ್ನು ಆ ಬೊಂಬುಗಳಿಗೆ ಬಿಗಿದು ಕಟ್ಟಿದೆ. ನನ್ನೊಡನೆ ತಂದಿದ್ದ ಮೀನು ಹಿಡಿಯುವ ದಾರವನ್ನು ಬಂದೂಕಿಗೆ ಬಿಲ್ಲುಗಳಿಗೆ ಕಟ್ಟಿ ಆ ದಾರಗಳನ್ನು ಚಿರತೆ ಬರುವ ದಾರಿಯಲ್ಲಿ ಅಡ್ಡ ಸಿಗುವ ರೀತಿಯಲ್ಲಿ ಕಟ್ಟಿದೆ. ಆ ಚಿರತೆಯೇನಾದರೂ ನಿನ್ನೆ ಹೋಗಿದ್ದ ಕೊರಕಲಿನ ದಾರಿಯಲ್ಲಿ ಹಿಂತಿರುಗಿ ಬಂದರೆ ಆ ದಾರವನ್ನು ಅಲ್ಲಾಡಿಸಿದರೆ ಸಾಕು, ದಾರದ ನೇರಕ್ಕೆ ಕೋವಿ ಈಡು ಹಾರಿ ಚಿರತೆ ಸತ್ತು ಒರಗುತ್ತಿತ್ತು. ಅಕಸ್ಮಾತ್ ಅದೇನಾದರೂ ಬೇರೆ ದಾರಿಯಲ್ಲಿ ಬಂದು ಹೆಂಗಸಿನ ಶವವನ್ನು ತಿನ್ನಲು ಶುರು ಮಾಡಿ ನಾನು ಹಾರಿಸಿದ ಗುಂಡೇನಾದರೂ ತಪ್ಪಿ ಅದು ಓಡಿ ಹೋಗುವಂತಿದ್ದರೆ ಅದು ಸ್ವಾಭಾವಿಕವಾಗೇ ಓಡಿ ಹೋಗಬೇಕಾದ ದಾರಿಯಲ್ಲಿ ನನ್ನ ಇನ್ನೊಂದು ಕೋವಿಯನ್ನು ಕಟ್ಟಿದ್ದೆ. ಕಂದು ಬಣ್ಣದ ಚಿರತೆಯು, ಅದೇ ಬಣ್ಣದ ಬಟ್ಟೆಗಳೆಲ್ಲ ಕಳಚಿ ಹೋಗಿದ್ದ ಹೆಂಗಸಿನ ಅರೆಬರೆ ಶವವು ರಾತ್ರಿಯ ಕಗ್ಗತ್ತಲಿನಲ್ಲಿ ನನಗೆ ಹೇಗೆ ಕಾಣುತ್ತವೆಯೋ ಹೇಳುವುದು ಕಷ್ಟವೆನ್ನಿಸಿತು. ಅದಕ್ಕಾಗಿ ಶವವಿರುವ ಜಾಗ ಮತ್ತು ದಿಕ್ಕುಗಳನ್ನಾದರೂ ಗುರುತಿಸಲು ಸಹಾಯವಾಗಲಿ ಎಂದು ಆ ಕೊರಕಲಿನಿಂದ ಒಂದು ಬಿಳಿಯ ಬೆಣಚು ಕಲ್ಲಿನ
ಚಪ್ಪಡಿಯನ್ನು ತಂದು ಆ ಹೆಂಗಸಿನ ಶವದಿಂದ 1 ಅಡಿ ದೂರದಲ್ಲಿ ಸ್ವಾಭಾವಿಕವಾಗೇ ಅಲ್ಲಿರುವ ಕಲ್ಲಿನಂತೆ ಕಾಣುವ ಹಾಗೆ ಇಟ್ಟೆ. ಅಂತೂ ನನ್ನ ಏರ್ಪಾಡುಗಳೆಲ್ಲ ಸುಸೂತ್ರವಾಗಿ ಸಮಾಧಾನ ತರುವಂತೆ ಇತ್ತು. ಆ ಮರದ ಮೇಲಿದ್ದ ಹುಲ್ಲು ಬಣವೆಯ ಮೇಲೆ ಹತ್ತಿ ಕೊಂಚ ಹುಲ್ಲುಗಳನ್ನು ಕಿತ್ತೆಸೆದು ಅದರೊಳಗೆ ಹುಗಿದು ಕುಳಿತುಕೊಳ್ಳಲು ಒಂದು ಗುಳಿ ಮಾಡಿಕೊಂಡೆ. ಬೆನ್ನಿನವರೆಗೂ ಹುಗಿದು ಕುಳಿತರೆ ನನ್ನ ಹಿಂಭಾಗಕ್ಕೆ ಮರ ಅಡ್ಡ ಇತ್ತು. ಚಿರತೆ ಯಾವ ಹೊತ್ತಿನಲ್ಲಿ ಬಂದರೂ ಅದು ನನ್ನ ಇರುವನ್ನು ಪತ್ತೆ ಹಚ್ಚುವ ಸಾಧ್ಯತೆ ಇರಲಿಲ್ಲ. ಕೊಂದು ಒಮ್ಮೆ ತಿಂದು ಹೋದಲ್ಲಿಗೆ ಚಿರತೆಗಳು ಮತ್ತೆ ಬರುವುದು ಅಸಂಭವನೀಯವಾದರೂ ಇವತ್ತು ಅದು ಬಂದೇ ಬರುತ್ತದೆಂದು ಅನ್ನಿಸಿತು. ಪರ್ವತ ಹತ್ತುತ್ತಾ ಬೆವರಿನಿಂದ ಒದ್ದೆ ಮುದ್ದೆಯಾಗಿದ್ದ ನನ್ನ ಬಟ್ಟೆಗಳು ಇನ್ನೂ ಹಾಗೇ ಇದ್ದುವು. ಆದರೂ ಕೋಟು ಹಾಕಿಕೊಂಡಿದ್ದರಿಂದ ಆ ಎತ್ತರದಲ್ಲಿ ಬೀಸುತ್ತಿದ್ದ ಚಳಿಗಾಳಿಯಿಂದ ನನಗೆ ಸಾಕಷ್ಟು ರಕ್ಷಣೆ ಇತ್ತು. ನನ್ನ ಸಹಾಯಕರಿಬ್ಬರಿಗೂ ಮತ್ತು ಅವರೊಡನಿದ್ದ ಹಳ್ಳಿಯವರಿಗೂ ಹಿಂದಿರುಗಲು ಹೇಳಿದೆ. ನನ್ನ ಸಹಾಯಕರಿಗೆ ಬೆಳಗ್ಗೆ ನಾನು ಬರುವವರೆಗೂ ಊರ ಪಟೇಲನ ಮನೆಯಲ್ಲೇ ಇರುವಂತೆ ಕಟ್ಟಪ್ಪಣೆ ಮಾಡಿದೆ. ಸೂರ್ಯ ಮುಳುಗುತ್ತಾ ಇದ್ದ. ಹಿಮಾಲಯದ ಹಿಮಚ್ಛಾದಿತ ಶಿಖರಗಳು ನೇರಳೆ ಬಣ್ಣಕ್ಕೆ ತಿರುಗುತ್ತಿದ್ದವು. ಗಂಗಾ ನದಿ ಹರಿಯುತ್ತಿದ್ದ ಕಣಿವೆಯಂತೂ ಕಣ್ಣುಗಳಿಗೆ ಸ್ವರ್ಗೀಯವಾಗಿತ್ತು. ಇದೆಲ್ಲದರತ್ತ ನಾನು ಗಮನ ಹರಿಸುವುದರೊಳಗೆ ಕತ್ತಲು ಕವಿಯತೊಡಗಿತು. ಕತ್ತಲು ಎನ್ನುವುದು ಅವರವರ ಕಣ್ಣಿನ ಅಭ್ಯಾಸಗಳಿಗೆ ಅನುಸಾರವಾಗಿ ಅರ್ಥ ಪಡೆಯುತ್ತದೆ. ಕತ್ತಲೆನ್ನುವುದು ಒಬ್ಬನಿಗೆ ಕಣ್ಣು ಕಾಣಿಸದಂಥ ಕತ್ತಲಾದರೆ ಇನ್ನೊಬ್ಬನಿಗೆ ಸಾಧಾರಣವಾದ ಕತ್ತಲಾಗಿರುತ್ತದೆ. ಮತ್ತೊಬ್ಬನಿಗೆ ಕತ್ತಲಾದರೂ ಎಲ್ಲವೂ ಸ್ಪಷ್ಟವಾಗಿ ಕಾಣುವಂಥ ಕತ್ತಲಾಗಿರುತ್ತದೆ. ನನ್ನ ಮಟ್ಟಿಗೆ ಹೇಳುವುದಾದರೆ ನನ್ನ ಜೀವಿತ ಕಾಲಾವಧಿಯ ಬಹುಭಾಗವನ್ನು ಹೊರಗೆ ಕಾಡುಮೇಡಿನಲ್ಲಿ ಕಳೆದಿದ್ದೇನೆ. ಆಕಾಶವೆಲ್ಲ ಕಾರ್ಮೋಡಗಳು ಕವಿದಿದ್ದ ಹೊರತು ನನಗೆ ಕತ್ತಲೆಂದರೆ ಕಣ್ಣು ಕಾಣಿಸದಂಥ ಕತ್ತಲೆ ಅಲ್ಲ. ನಾನು ಬೆಳಗಿನ ಹೊತ್ತು ನೋಡುವಷ್ಟೇ ಸ್ಪಷ್ಟವಾಗಿ ಎಲ್ಲವನ್ನೂ ಕತ್ತಲಲ್ಲೂ ನೋಡಬಲ್ಲೆನೆಂದಲ್ಲ. ಆದರೆ ಕಾಡುಗಳಲ್ಲಿ ಸ್ಪಷ್ಟವಾಗಿ ಗಿಡಮರಗಳನ್ನು ನೋಡಬಲ್ಲೆ. ದಾರಿಯನ್ನು ಚೂರೂ ತೊಂದರೆ ಇಲ್ಲದೆ ಪತ್ತೆ ಹಚ್ಚಿ ಓಡಾಡಬಲ್ಲೆ. ನಾನು ಹೆಂಗಸಿನ ಶವದ ಬಳಿ ಬಿಳಿಯ ಕಲ್ಲು ಚಪ್ಪಡಿ ಇಟ್ಟಿದ್ದು ಮುಂಜಾಗ್ರತೆ ಕ್ರಮವಾಗಿಯೇ ಹೊರತು ನಕ್ಷತ್ರಗಳ ಬೆಳಕಿನಲ್ಲಿ ಚಿರತೆಯನ್ನು ಸುಲಭವಾಗಿ ನೋಡಲು ಸಾಧ್ಯವಾಗಬಹುದೆಂದು ದೃಢವಾಗಿ ನಂಬಿದ್ದೆ. ಆದರೆ ನನ್ನ ಅದೃಷ್ಟ ಕೈಕೊಟ್ಟಿತು. ಕತ್ತಲಾಗುತ್ತಿದ್ದಂತೆಯೇ ದೂರ ದಿಗಂತದಲ್ಲಿದ್ದ ಮೋಡ ಸಿಡಿಲು ಮಿಂಚು ಗುಡುಗುಗಳೊಂದಿಗೆ ಆಗಮಿಸಿತು. ಕೆಲವೇ ಕ್ಷಣಗಳಲ್ಲಿ ಆಕಾಶದಲ್ಲಿ ಕಾರ್ಮೋಡ ಕಿಕ್ಕಿರಿದು ಕವಿಯಿತು. ತಟಪಟ ಎಂದು ಒಂದೊಂದು ಹನಿ ಬೀಳುವ ಹೊತ್ತಿಗೆ ಸರಿಯಾಗಿ ಪರ್ವತದ ಮೇಲಿನಿಂದ ಒಂದು ಕಲ್ಲು ಉರುಳುರುಳಿ ಬಂದು ಕೊರಕಲಿನೊಳಕ್ಕೆ ಬಿತ್ತು. ಒಂದೆರಡು ಕ್ಷಣಗಳ ನಂತರ ನನ್ನ ಕೆಳಗೆ ಹುಲ್ಲು ಬಣವೆಯ ಅಡಿ ಎಸೆದಿದ್ದ ಹುಲ್ಲಿನಲ್ಲಿ ಜರಬರ ಸದ್ದಾಯಿತು. ನನಗೆ ಅರ್ಥವಾಯಿತು. ನಾನು ಹತ್ತಿ ಕುಳಿತಿದ್ದ ಮರದ ಅಡಿ ಚಿರತೆ ನಿಂತಿದೆ ಎಂದು. ನಾನು ಕೊರೆಯುವ ಹಿಮಗಾಳಿಯಲ್ಲಿ ನಡುಗುತ್ತಾ ಬಿರುಮಳೆಯಲ್ಲಿ ತೊಪ್ಪನೆ ತೊಯ್ದು ಮೂಳೆಯವರೆಗೂ ಚಳಿ ಹಿಡಿದು ನಡುಗುತ್ತಿರಬೇಕಾದರೆ ಆ ನರಭಕ್ಷಕ ಚಿರತೆ ನಾನು ಕುಳಿತಿದ್ದ ಹುಲ್ಲು ಬಣವೆಯಡಿ ಬೆಚ್ಚಗೆ ಮಳೆ ನಿಲ್ಲುವುದನ್ನೇ ಕಾಯುತ್ತಾ ನಿಂತಿದೆ. ಆ ಬಿರುಮಳೆಯಂತೂ ಭಾರೀ ಬಿರುಸಾಗಿತ್ತು. ಮಳೆ ಜೋರಿದ್ದಾಗ ನಾನು ಅಚ್ಚರಿಯಾಗುವಂತೆ ಲಾಟೀನು ಹಿಡಿದು ಯಾರೋ ಹಳ್ಳಿಯ ಕಡೆಗೆ ಹೋಗುತ್ತಾ ಇದ್ದುದು ಕಂಡಿತು. ಆ ಕತ್ತಲ ಕರಾಳ ರಾತ್ರಿಯಲ್ಲಿ ಅದು ಅಲ್ಲಿ ನರಭಕ್ಷಕನ ಹಾವಳಿ ಇದೆ ಎಂಬುದು ಗೊತ್ತಿದ್ದು ಅಲ್ಲಿ ಲಾಟೀನು ಹಿಡಿದು ನಡೆದು ಹೋಗುತ್ತಿರುವುದನ್ನು ನೋಡಿ ನಾನು ಅಚ್ಚರಿಪಟ್ಟೆ. ಕತ್ತಲಾಗುತ್ತಿದ್ದಂತೆಯೇ ಬಾಗಿಲು ಭದ್ರ ಮಾಡಿ ಕುಳಿತುಕೊಳ್ಳುತ್ತಿದ್ದ ಆ ವಠಾರದಲ್ಲಿ ಅವನಿಗೆ ರಾತ್ರಿ ಹೋಗಲು ಬಿಟ್ಟವರಾದರೂ ಯಾರು? ಪ್ರಾಣಾಪಾಯವನ್ನು ನಿರ್ಲಕ್ಷಿಸಿ ಹೊರಹೊರಡುವಂತಹ ತುರ್ತು ಅವನಿಗೆ ಏನಿದ್ದಿರಬಹುದೋ ಎಂದು ಯೋಚಿಸಿದೆ. ಆದರೆ ಬೆಳಗಾದ ಮೇಲೆ ಅವನು ಆ ರಾತ್ರಿಯಲ್ಲಿ ಅಲ್ಲಿ ಸುಳಿಯಲು ನಾನೇ ಕಾರಣವೆಂದು ಅರಿವಾಯಿತು. ಅವನು ಪೌರಿಯಿಂದ 30 ಮೈಲು ನನಗಾಗಿ ನಡೆದು ಬಂದವನೆಂದು ಬೆಳಗಾದ ಮೇಲೆ ನನಗೆ ತಿಳಿಸಿದ. ರಾತ್ರಿ ಹೊತ್ತು ಶಿಕಾರಿ ಮಾಡಲು ನನಗೆ ವಿದ್ಯುತ್ ಟಾರ್ಚ್ ಒದಗಿಸುತ್ತೇವೆಂದು ಸರ್ಕಾರ ಕೊಟ್ಟಿದ್ದ ಆಶ್ವಾಸನೆಯ ಮೇರೆಗೆ ಆತ ಅದನ್ನು ನನಗೆ ಕೊಡಲು ಬಂದಿದ್ದ. ಆತ ಕೆಲವು ಗಂಟೆಗಳ ಮೊದಲು ಬಂದಿದ್ದರೆ ಮುಂದೆ ಅಸುನೀಗುವ 14 ಜನಗಳ ಪ್ರಾಣ ಉಳಿಯುತ್ತಿತ್ತೇನೋ. ಎಂಥ ದುರಾದೃಷ್ಟ! ಆ ಹುಲ್ಲಿನ ಬಣವೆಯೊಳಗೆ ಹುದುಗಿ ಕುಳಿತಿದ್ದ ನನ್ನ ಕೈಯೊಳಗೇನಾದರೂ ಆಗ ಅದು ಇದ್ದರೆ ಆ ಚಿರತೆಯ ಇತಿಶ್ರೀ ಮುಗಿದಿರುತ್ತಿತ್ತು. ಬಿರುಮಳೆ ನಿಂತಿತು. ಮೋಡಗಳೆಲ್ಲ ಚದುರುವ ಹೊತ್ತಿಗೆ ಇದ್ದಕ್ಕಿದ್ದಂತೆ ಶವದ ಬಳಿ ನಾನು ಇಟ್ಟಿದ್ದ ಬಿಳಿಯ ಕಲ್ಲು ಕಣ್ಮರೆಯಾಯಿತು. ಕೊಂಚ ಹೊತ್ತಿನ ತರುವಾಯ ಚಿರತೆ ಹೆಣದ ಮೂಳೆಗಳನ್ನು ಅಗಿದಗಿದು ತಿನ್ನುವ ಸದ್ದು ಕೇಳಿಸಿತು. ಆ ಮಳೆಯ ದೆಸೆ ಕೊರಕಲೊಳಗೆಲ್ಲ ಅಲ್ಲಲ್ಲಿ ನೀರು ತುಂಬಿದ್ದರಿಂದ ಚಿರತೆ ಜಾಗ ಬದಲಿಸಿ ಬೇರೊಂದು ಕಡೆ ಹೆಣವನ್ನು ಎಳೆದು ತಿನ್ನುತ್ತಾ ಕುಳಿತಿತ್ತು. ಹಾಗಾಗಿ ಈಗ ನಾನು ಇಟ್ಟಿದ್ದ ಬಿಳಿಯ ಕಲ್ಲು ಕಾಣುತ್ತಿರಲಿಲ್ಲ.
ಅದಕ್ಕೆ ಯಾವುದು ಅಡ್ಡ ಇದೆಯೋ ಏನೋ ಹೇಗೆ ಊಹಿಸುವುದು? 10 ನಿಮಿಷಗಳ ತರುವಾಯ ಹಠಾತ್ತನೆ ಮತ್ತೆ ಬಿಳಿಯ ಕಲ್ಲು ಕಂಡಿತು. ಆದರೆ ಅಷ್ಟರೊಳಗೆ ಆ ಚಿರತೆಯ ಅಸ್ಪಷ್ಟ ಆಕೃತಿ ಛಾಯಾ ಮಾತ್ರವಾಗಿ ಮರದ ಅಡಿಗೆ ಬಂತು. ಅದು ಹೆಂಗಸರು ಓಡಾಡುವಾಗ ಅವರ ಸಿಲ್ಕ್ ಸೀರೆಯಿಂದ ಬರುವಂಥ ನಿಟ್ಟುಸಿರಿನ ಸದ್ದು ಮಾಡುತ್ತಾ ಓಡಾಡುತ್ತಿತ್ತು. ಅದು ಏಕೆಂದು ಅವತ್ತೂ ಗೊತ್ತಾಗಲಿಲ್ಲ, ಇವತ್ತಿಗೂ ಗೊತ್ತಾಗಿಲ್ಲ. ಕೊಂಚ ಹೊತ್ತು ತಡೆದು ನಿಧಾನವಾಗಿ ರೈಫಲ್ ಎತ್ತಿ ಬಿಳಿಯ ಕಲ್ಲಿನತ್ತ ಗುರಿ ಹಿಡಿದೆ. ಇನ್ನೊಮ್ಮೆ ಚಿರತೆ ಏನಾದರೂ ಅಡ್ಡಾದರೆ ಕೂಡಲೇ ಗುಂಡು ಹಾರಿಸಲು ನಿರ್ಧರಿಸಿದ್ದೆ. ಆದರೆ ರೈಫಲನ್ನು ಎತ್ತಿ ಹಿಡಿಯುವುದಕ್ಕೂ ಒಂದು ಮಿತಿಯಿದೆ. ಭಾರದ ರೈಫಲನ್ನು ಎಷ್ಟು ಹೊತ್ತು ತಾನೇ ಆ ರೀತಿ ಎತ್ತಿ ಹಿಡಿದಿರಲಾಗುತ್ತದೆ? ಕೈನೋವು ಬಂದು ಕೊಂಚ ಕೈ ಕೆಳಗಿಳಿಸಿ ಸುಧಾರಿಸಿಕೊಳ್ಳುವಾಗ ಮತ್ತೊಮ್ಮೆ ಬಿಳಿಯ ಕಲ್ಲು ಕಣ್ಮರೆಯಾಗಿ ಮತ್ತೆ ಕಂಡಿತು. ಹೀಗೆ 3 ಸಾರಿ ಆಗಿ ಕೊನೆಗೆ ನನ್ನ ತಾಳ್ಮೆ ನಶಿಸಿತು. ಕೊನೆಗೊಮ್ಮೆ ಮತ್ತೆ ಚಿರತೆ ನನ್ನ ಮರದ ಕೆಳಗೆ ಹೋಗಲು ಬರುತ್ತಿದೆ ಎಂದು ಅನ್ನಿಸಿದಾಗ ಅಸ್ಪಷ್ಟವಾಗಿ ಎಂಥದೋ ಚಲಿಸುತ್ತಿದೆ ಎಂದು ಕಂಡಿದ್ದಕ್ಕೆ ಗುಂಡು ಹಾರಿಸಿಯೇ ಬಿಟ್ಟೆ. ಬೆಳಗ್ಗೆ ಪರೀಕ್ಷಿಸಿದಾಗ ನನ್ನ ಗುಂಡು ನೆಲಕ್ಕೆ ತಾಗಿದಲ್ಲಿ ದೊಡ್ಡ ರಂಧ್ರವಾಗಿತ್ತು. ಅದರ ಸುತ್ತ ಚಿರತೆಯ ಕುತ್ತಿಗೆಯ ಕೂದಲುಗಳು ಸಾಕಷ್ಟು ಉದುರಿ ಬಿದ್ದಿದ್ದವು. ನನ್ನ ಗುಂಡು ಗುರಿ ತಪ್ಪಿ ಅದರ ಚರ್ಮ ಸವರಿಕೊಂಡು ಹೋಗಿತ್ತು. ಗುರಿಯೇನೋ ತಪ್ಪಿತ್ತು, ಆದರೆ ಒಂದೇ ಒಂದು ಕೂದಲೆಳೆಯಲ್ಲಿ. ಆ ರಾತ್ರಿ ಚಿರತೆ ನಿರ್ಗಮಿಸಿದ್ದು ಅತ್ತ ಕಡೆ ಸುಳಿಯಲೇ ಇಲ್ಲ. ಬೆಳಗಾದ ನಂತರ ನಾನು ಗಂಟು ಮೂಟೆ ಕಟ್ಟಿಕೊಂಡು ನನ್ನ ದುರದೃಷ್ಟವನ್ನೇ ಚಿಂತಿಸುತ್ತಾ ಕೆಳಗೆ ಪಾತಾಳದಲ್ಲಿ ಹರಿಯುತ್ತಿದ್ದ ಅಲಕಾನಂದ ನದಿಯತ್ತ ರುದ್ರಪ್ರಯಾಗದ ಕಡೆಗೆ ಹೊರಟೆ. ಇತ್ತ ಆ ನಿರ್ಭಾಗ್ಯ ಹೆಂಗಸಿನ ಗಂಡನು ಬಂಧು ಮಿತ್ರರು ಆಕೆಯ ಅವಶೇಷವನ್ನು ಅಪಕರ್ಮಗಳಿಗಾಗಿ ಹೊತ್ತೊಯ್ದರು. ನಾನು ರುದ್ರಪ್ರಯಾಗದ ಕಡೆಗೆ ನಡೆದು ಬರುತ್ತಿರಬೇಕಾದರೆ ಚಳಿಯಿಂದ ಸೆಟೆದುಕೊಂಡಿದ್ದ ನನ್ನ ದೇಹದಂತೆಯೇ ನನ್ನ ಮನಸ್ಸೂ ಸಹ ಸೆಟೆದುಕೊಂಡು ಖಿನ್ನವಾಗಿತ್ತು. ಆ ಚಿರತೆಯನ್ನು ಹೊಡೆಯಲು ಸಿಕ್ಕ ಅದ್ಭುತ ಅವಕಾಶ ಒಂದು ಸ್ವಲ್ಪದರಲ್ಲಿ ಕಳೆದುಕೊಂಡ ನನ್ನ ಅದೃಷ್ಟದ ಆಟವನ್ನು ಹಳಿಯುತ್ತಾ ನಾನು ಮುನ್ನಡೆದೆ. ನನ್ನ ಹಣೆಬರಹ ಹೀಗಿದ್ದರೂ ಘರ್ವಾಲಿನ ಹಳ್ಳಿಗರು ನರಭಕ್ಷಕಗಳ ಮಟ್ಟಿಗೆ ಮಾತ್ರ ನನಗೆ ದೈವೀ ಶಕ್ತಿ ಇದೆಯೆಂದೇ ಸಂಪೂರ್ಣ ನಂಬಿದ್ದಾರೆ. ನಾನು ಘರ್ವಾಲಿನ ಈ ಕೊಲೆಗಡಕನನ್ನು ಕೊಲ್ಲಲು ಹೊರಟಿದ್ದೇನೆಂಬ ವಾರ್ತೆ ನನಗಿಂತ ಮೊದಲೇ ಅಲ್ಲೆಲ್ಲ ಪ್ರಚಾರವಾಗಿತ್ತು. ರುದ್ರಪ್ರಯಾಗದತ್ತ ಅನೇಕ ದಿನಗಳ ಪ್ರಯಾಣ ಬಾಕಿ ಇದ್ದರೂ ನನಗೆ ದಾರಿಯಲ್ಲಿ ಇದಿರಾದ ಜನಗಳ ಗುಂಪುಗಳು, ದಾರಿಯಲ್ಲಿ ಸಿಕ್ಕುವ ಹಳ್ಳಿಗಳ ಜನರು ನನ್ನನ್ನು ಸ್ವಾಗತಿಸಿ ನನಗೆ ಶುಭವಾಗಲಿ, ನನ್ನ ಸಾಹಸ ಯಾತ್ರೆ ಜಯಪ್ರದವಾಗಲಿ ಎಂದು ಮನಸಾರೆ ಹರಸುತ್ತಿದ್ದ ರೀತಿಯಂತೂ ನನಗೆ ಮುಜುಗರವನ್ನುಂಟು ಮಾಡುತ್ತಿತ್ತು. ನಾನು ಘರ್ವಾಲ್ ಸಮೀಪಿಸಿದಂತೆಲ್ಲ ಜನಗಳ ಈ ಅಭಿಮಾನ ಹೆಚ್ಚುತ್ತಾ ಹೋಯಿತು. ನಾನು ರುದ್ರಪ್ರಯಾಗವನ್ನು ಪ್ರವೇಶಿಸಿದಾಗಲಂತೂ ನನಗೆ ಆ ಜನರು ಕೋರಿದ ಸ್ವಾಗತವನ್ನು ಯಾರಾದರೂ ನೋಡಿದ್ದರೆ ನಾನೊಬ್ಬ ಯುದ್ಧವೀರನೋ ಅವತಾರ ಪುರುಷನೋ ಎಂದು ಊಹಿಸುತ್ತಿದ್ದರು. ನನ್ನ ಪರಿಮಿತಿಗಳನ್ನು ಚೆನ್ನಾಗಿ ತಿಳಿದಿದ್ದ ನಾನು ನನ್ನ ಯೋಗ್ಯತೆಗೆ ಮೀರಿದ ಸಾಹಸಕ್ಕೆ ಕೈ ಹಾಕಿದ್ದೆನೆಂಬುದನ್ನು ಚೆನ್ನಾಗಿ ತಿಳಿದಿದ್ದೆ. 500 ಚದರ ಮೈಲಿಗಳು, ಅದರಲ್ಲೂ ಹಲವಷ್ಟು ಭಾಗ ದಟ್ಟಡವಿಯೂ ಮಿಕ್ಕದ್ದು ಅಭೇದ್ಯ ಕುರುಚಲು ಕಾಡು ಇರುವ ಹಿಮಾಲಯದ ಪರ್ವತಮಯ ಪ್ರಾಂತ್ಯ. ಇಷ್ಟು ವಿಸ್ತಾರ ಪ್ರದೇಶದಲ್ಲಿ ಕೊನೆಯ ಪಕ್ಷ ಇರಬಹುದಾದ 50 ಚಿರತೆಗಳಲ್ಲಿ ಈ ನರಭಕ್ಷಕನನ್ನು ಹುಡುಕಿ ಹೇಗೆ ಹೊಡೆಯುವುದು? ಇದನ್ನು ನೆನೆದ ಹಾಗೂ ನನಗೆ ನಾನು ವಹಿಸಿಕೊಂಡಿರುವ ಕಾರ್ಯದ ಬಗ್ಗೆ ಬೇಸರವೇ ಆಗತೊಡಗಿತು. ಆದರೆ ಘರ್ವಾಲಿನ ಜನಗಳಿಗೆ ಇದೆಲ್ಲ ಅರ್ಥವಾಗುವುದಿಲ್ಲ. ಅವರಿಗೆ ನಾನೊಬ್ಬ ಅತಿಮಾನುಷ ಶಕ್ತಿಯುಳ್ಳ ಮಾನವ. ಬೇರೆಡೆಗಳಲ್ಲೆಲ್ಲ ನರಹತ್ಯೆಯಲ್ಲಿ ತೊಡಗಿದ್ದ ಹುಲಿಗಳನ್ನು ಸಂಹರಿಸಿ ಅಲ್ಲಿನ ಜನಗಳನ್ನು ಭೀತಮುಕ್ತರನ್ನಾಗಿ ಮಾಡಿರಲಿಲ್ಲವೇ? ಅಂಥವನು ಈಗ 8 ವರ್ಷಗಳಿಂದ ತೊಂದರೆ ಕೊಡುತ್ತಿದ್ದ ಚಿರತೆಯನ್ನು ಕೊಲ್ಲದೆ ಬಿಡುತ್ತಾನೆಯೇ? ಆತ ಬರಬರುತ್ತಿದ್ದ ಹಾಗೆ ಚಿರತೆ ಎಲ್ಲಿದೆ ಎತ್ತ ಎಂಬುದೆಲ್ಲ ಬಯಲಾಗಲಿಲ್ಲವೇ ಎಂದೆಲ್ಲ ಯೋಚಿಸುತ್ತಾರೆ. ನಾನೊಬ್ಬ ಅವರಷ್ಟೇ ಜೀವದಾಸೆಯ ಹುಲುಮಾನವ ಎಂದು ಅವರಿಗೆ ಗೊತ್ತಾಗುವುದಾದರೂ ಹೇಗೆ? ಸದ್ಯಕ್ಕಂತೂ ಆ ಚಿರತೆ ಅಲಕಾನಂದ ನದಿಯ ಎಡದಂಡೆಯಲ್ಲಿ ಇರುವುದು ನನಗೆ ಒಳ್ಳೆಯದೇ ಆಗಿತ್ತು. ನಿನ್ನೆ ಆ ಹಳ್ಳಿಯವನೊಡನೆ ಪರ್ವತ ಹತ್ತುತ್ತಾ ಆ ಚಿರತೆಯನ್ನು ಹೊಡೆಯುವುದು, ಚಿರತೆಗಳು ತಾವು ತಿಂದು ಬಿಟ್ಟದ್ದಕ್ಕೆ ಮತ್ತೆ ಹಿಂದಿರುಗುವ ಸಾಧ್ಯತೆ ಬಹಳ ಕಡಿಮೆಯಾದರೂ 100ರಲ್ಲಿ 50 ಭಾಗ ಸಾಧ್ಯ ಎನಿಸಿತ್ತು. ನಾನು ಮೈಕೆಲ್ ಕೀನರನ್ನು ಕಂಡಾಗ ಅವರು ನನಗೆ ಶಿಕಾರಿ ಮಾಡಲು ಅಗತ್ಯವಾದುದು ಎಲ್ಲ ಇದೆಯೇ ಎಂದು ವಿಚಾರಿಸಿ ನನ್ನ ಬಳಿ ರಾತ್ರಿ ಶಿಕಾರಿಯ ಟಾರ್ಚ್ ಇಲ್ಲವೆಂದು ತಿಳಿದು ಕನಿಷ್ಠ ಆ ಸಹಾಯವನ್ನಾದರೂ ಸರ್ಕಾರ ಮಾಡಬೇಕೆಂದು ನಿರ್ಧರಿಸಿ ಕಲ್ಕತ್ತಾದಿಂದ ಅದನ್ನು ತರಿಸಿಕೊಡುತ್ತೇನೆಂದು ಹೇಳಿದ್ದರು. ನೀನು ರುದ್ರಪ್ರಯಾಗವನ್ನು ತಲುಪುವುದರೊಳಗೆ ಅದು ರುದ್ರಪ್ರಯಾಗದಲ್ಲಿರುವಂತೆ ನೋಡಿಕೊಳ್ಳುತ್ತೇನೆಂದು ಆಶ್ವಾಸನೆ ಕೊಟ್ಟಿದ್ದರು.
ರುದ್ರಪ್ರಯಾಗಕ್ಕೆ ಬಂದಾಗ ಅಲ್ಲಿ ಟಾರ್ಚ್ ಇನ್ನೂ ಬಂದಿರುವುದನ್ನು ನೋಡಿ ನನಗೆ ತುಂಬ ನಿರಾಸೆಯಾಯಿತು. ಆದರೂ ಕತ್ತಲಲ್ಲಿ ಸಾಕಷ್ಟು ಸ್ಪಷ್ಟವಾಗಿ ನೋಡಬಲ್ಲ ನನ್ನ ಸೂಕ್ಷ್ಮತೆಯನ್ನು ನೆಚ್ಚಿಯೇ ನಾನು ಆ ದಿನ ರಾತ್ರಿ ಚಿರತೆಯನ್ನು ಹೊಡೆಯಲು 100ರಲ್ಲಿ 50 ಭಾಗ ಸಾಧ್ಯತೆಯನ್ನು ಲೆಕ್ಕ ಹಾಕಿದ್ದು. ಅದು ಚಿರತೆ ಬರಬಹುದಾದ ಮತ್ತು ಹಿಂದಕ್ಕೆ ಓಡಿ ಹೋಗಬಹುದಾದ ದಾರಿಗಳಲ್ಲಿ ಕೋವಿ ಕಟ್ಟಿದ ಮೇಲಂತೂ ಅಕಸ್ಮಾತ್ ನನ್ನ ಗುರಿ ತಪ್ಪಿದರೂ ಅದು ನಾನು ಕಟ್ಟಿದ್ದ ಕೋವಿಯ ಸೂತ್ರಕ್ಕೆ ಅಡ್ಡಾಗಿ ಖಂಡಿತ ಸಾಯುತ್ತದೆಂದೇ ಆಶಿಸಿದ್ದೆ. ಆದರೆ ಇದ್ದಕ್ಕಿದ್ದಂತೆ ಮೋಡ ಮುಸುಗಿ ಕಗ್ಗತ್ತಲು ಕವಿದು ಟಾರ್ಚ್ ಸಹ ಇಲ್ಲದೆ ನಾನು ಅಸಹಾಯನಾಗಿಬಿಟ್ಟೆ. ಇದೆಲ್ಲ ಯೋಚನೆಗಳಿಂದ ನನ್ನ ಮನಸ್ಸು ತುಂಬ ಖಿನ್ನವಾಯಿತು. ವ್ಯಾಯಾಮ, ಬಿಸಿನೀರಿನ ಸ್ನಾನ, ಒಳ್ಳೆಯ ಉಪಹಾರ ಶರೀರದ ಮೇಲೂ ಮನಸ್ಸಿನ ಮೇಲೂ ಎಂಥ ಒಳ್ಳೆಯ ಪರಿಣಾಮ ಬೀರುತ್ತದೆಂದರೆ ನಾನು ಕೆಳಗಿಳಿದು ಐಬಿಯಲ್ಲಿ ಸ್ನಾನ ಮಾಡಿ ಊಟ ಮಾಡಿದ ಮೇಲೆ ಶಾಂತನಾಗಿ ಕುಳಿತು ಯೋಚಿಸಿದಾಗ ನನ್ನ ಗುರಿ ತಪ್ಪಿದ ಗುಂಡಿಗಾಗಿ ಮರುಗುವುದರಿಂದ ಯಾವ ಪ್ರಯೋಜನವೂ ಇಲ್ಲೆಂದು ಅನ್ನಿಸಿತು. ಆ ಚಿರತೆ ಅಲಕಾನಂದ ನದಿಯನ್ನು ದಾಟಿಲ್ಲದಿದ್ದರೆ ಅದನ್ನು ಹೊಡೆಯುವ ಸಾಧ್ಯತೆ ಚೆನ್ನಾಗಿಯೇ ಇದೆ ಎಂದೆನಿಸತೊಡಗಿತು. ಜೊತೆಗೆ ಈಗ ನನ್ನ ಬಳಿ ರಾತ್ರಿ ಶಿಕಾರಿಯ ಟಾರ್ಚ್ ಸಹ ಇದೆ. ನನ್ನ ಮೊದಲ ಕೆಲಸ ಆ ಚಿರತೆಯೇನಾದರೂ ಅಲಕಾನಂದ ನದಿಯನ್ನು ದಾಟಿದೆಯೇ ನೋಡಬೇಕಿತ್ತು. ಅದು ದಾಟಿದರೆ ತೂಗು ಸೇತುವೆಗಳ ಮುಖಾಂತರವೇ ಎಂದು ನನಗೆ ದೃಢವಾಗಿತ್ತು. ಉಪಹಾರದ ನಂತರ ಇದನ್ನು ಪರೀಕ್ಷಿಸಲು ಹೊರಟೆ. ಚಿರತೆ 14 ಮೈಲಿ ದೂರದಲ್ಲಿದ್ದ ಚಟ್ವಾಪೀಪಾಲ್ವರೆಗೆ ಹೋಗಿ ಅಲ್ಲಿ ಸೇತುವೆ ದಾಟುವುದು ಅಸಂಭವನೀಯವಾಗಿತ್ತು. ಅದಕ್ಕೆ ತೀರ ಸಮೀಪದಲ್ಲಿ ಬಂದೂಕಿನ ಸದ್ದಾಗಿ ಗುಂಡು ಅದರ ಚರ್ಮ ಸವರಿಕೊಂಡು ಹೋಗಿತ್ತು. ಆದರೂ ಅದು 14 ಮೈಲಿ ಓಡಿ ಹೋಗಿ ಸೇತುವೆ ದಾಟುವಷ್ಟು ಗಾಬರಿಗೊಂಡಿರುವುದಿಲ್ಲ. ಅದು ಸಮೀಪದ ರುದ್ರಪ್ರಯಾಗದಲ್ಲೇ ಸೇತುವೆ ಇರುವಾಗ. ಆದ್ದರಿಂದ ನನ್ನ ತನಿಖೆಯನ್ನು ರುದ್ರಪ್ರಯಾಗದ ಸೇತುವೆಗೆ ಸೀಮಿತಗೊಳಿಸಿದೆ. ಆ ಸೇತುವೆಗೆ 3 ಕಡೆಯಿಂದ ದಾರಿಗಳಿದ್ದುವು. ಒಂದು ಉತ್ತರದ ಕಡೆಯಿಂದ, ಇನ್ನೊಂದು ದಕ್ಷಿಣದ ಕಡೆಯಿಂದ, ಮತ್ತೊಂದು ರುದ್ರಪ್ರಯಾಗದ ಪೇಟೆ ಕಡೆಯಿಂದ ಬರುವ ಕಾಲುಹಾದಿ. ಈ 3 ದಾರಿಗಳನ್ನು ಚೆನ್ನಾಗಿ ಪರೀಕ್ಷಿಸಿ ಅನಂತರ ಸೇತುವೆ ದಾಟಿ ಕೇದಾರನಾಥಕ್ಕೆ ಹೋಗುವ ಯಾತ್ರಿಕರ ಹಾದಿಯಲ್ಲಿ ಸುಮಾರು 1 ಮೈಲಿಯವರೆಗೂ ನೋಡಿದೆ. ಆಮೇಲೆ ನನ್ನ ಮೇಕೆಯನ್ನು ಕೊಂದಿದ್ದ ಅಲಕಾನಂದ ನದಿಯ ತಡಿಯ ದಾರಿಯನ್ನು ಚೆನ್ನಾಗಿ ಪರೀಕ್ಷಿಸಿದೆ. ಚಿರತೆ ಸೇತುವೆ ದಾಟಿಲ್ಲವೆಂದು ಮನಸ್ಸಿಗೆ ಖಾತರಿಯಾಯಿತು. ಚಿರತೆ ಇನ್ನೂ ಅಲಕಾನಂದ ನದಿಯ ಈ ಭಾಗದಲ್ಲೇ ಇರುವುದರಿಂದ ಆ ಸೇತುವೆಗಳೆರಡನ್ನೂ ರಾತ್ರಿ ಹೊತ್ತು ಬಂದ್ ಮಾಡಿ ಚಿರತೆಯ ಚಲನವಲನಗಳನ್ನು ನಿರ್ಬಂಧಿಸಬೇಕೆಂದು ನಿರ್ಧರಿಸಿದೆ. ಆ ಸೇತುವೆಯ ಉಸ್ತುವಾರಿ ನೋಡಿಕೊಳ್ಳುವವರು ಸಹಕರಿಸಿದರೆ ಇದೇನೂ ಕಷ್ಟಕರವಾದ ಯೋಜನೆಯಂತೆ ಕಾಣಲಿಲ್ಲ. ಆ ಸೇತುವೆಯ ಉಸ್ತುವಾರಿ ನೋಡಿಕೊಳ್ಳುವವರಿಬ್ಬರು ನದಿಯ ಎಡದಂಡೆಯಲ್ಲೇ ವಾಸವಾಗಿದ್ದವರು. ಸುಮಾರು 30 ಮೈಲಿಯವರೆಗೆ 2 ದಂಡೆಗಳ ನಡುವೆ ಇರುವ ಏಕಮಾತ್ರ ಸಂಪರ್ಕವಾಗಿದ್ದ ಆ 2 ಸೇತುವೆಗಳನ್ನು ಮುಚ್ಚಿಸಿಬಿಡುವುದು ಆಚೀಚೆ ಇರುವ ನಿವಾಸಿಗಳ ಅಸಂತೋಷಕ್ಕೆ ಕಾರಣವಾಗುತ್ತದೆಂದು ನೀವು ಊಹಿಸಬಹುದು. ಆದರೆ ವಸ್ತುಸ್ಥಿತಿ ಹಾಗಿರಲಿಲ್ಲ. ಅಲ್ಲಿನ ನಿವಾಸಿಗಳ ಪಾಲಿಗೆ ಕತ್ತಲಾಗುತ್ತಿದ್ದಂತೆಯೇ ಹೊರ ಪ್ರಪಂಚದ ಜೊತೆಗೆ ಸಂಪರ್ಕ ಸೇತುವೆಯೇ ಮುಚ್ಚಿ ಹೋಗುತ್ತಿತ್ತು. ರಾತ್ರಿಯಾಗುವುದರೊಳಗೆ ಮನೆಗಳ ಬಾಗಿಲುಗಳನ್ನು ಭದ್ರಪಡಿಸಿಕೊಂಡು ಕೂರಬೇಕಾಗಿದ್ದ ಅವರಿಗೆ ಸೇತುವೆ ಕತ್ತಲಾದ ಮೇಲೆ ಮುಚ್ಚಿದ್ದರೂ ಒಂದೇ, ತೆರೆದಿದ್ದರೂ ಒಂದೇ. ಆ ಸೇತುವೆಗೆ ಆಚೀಚೆಯಲ್ಲಿದ್ದ ಗೋಪುರದ ಕೆಳಗಿಂದ ಸೇತುವೆಯ ಮೇಲೆ ದಾಟಲು 4 ಅಡಿ ಅಗಲದ ಕಾಲುಹಾದಿ ಮಾಡಿದ್ದರು. ಒಂದು ಕಡೆ ಸೇತುವೆಯ ಗೋಪುರದ ಪ್ರವೇಶ ದ್ವಾರಕ್ಕೆ ಮುಳ್ಳಡಕಿ ಯಾವ ಪ್ರಾಣಿಯೂ ಅಲ್ಲಿ ನುಸುಳದಂತೆ ಭದ್ರ ಮಾಡಿ, ಇನ್ನೊಂದನ್ನು ಮುಳ್ಳು ಮುಚ್ಚದಿದ್ದ ದಿನಗಳಲ್ಲಿ ನಾನು ಕೋವಿ ಹಿಡಿದು ಕಾವಲಿರುತ್ತಿದ್ದೆ. ಒಂದೇ ಒಂದು ನರಪಿಳ್ಳೆಯೂ ಒಂದು ಸಾರಿಯೂ ಪ್ರವೇಶಾವಕಾಶ ಕೇಳಿ ಬರಲಿಲ್ಲ. ಎಲ್ಲ ಸೇರಿ ಸುಮಾರು ಒಟ್ಟು 25 ದಿನಗಳು ನಾನು ಸೇತುವೆ ಬಳಿ ಕಾವಲಿದ್ದೆ. ರುದ್ರಪ್ರಯಾಗದ ಎಡದಂಡೆಯ ಗೋಪುರದ ಮೇಲೆ ನಾನು ಕಾವಲು ಕಾಯುತ್ತಾ ಕಳೆದ ದಿನಗಳು ಹಲವಾರು ಕಾರಣಗಳಿಂದ ಮರೆಯುವಂತೆಯೇ ಇಲ್ಲ. 20 ಅಡಿ ಎತ್ತರದ ಆ ಗೋಪುರವನ್ನು ದೊಡ್ಡ ಬಂಡೆಯೊಂದರ ಮೇಲೆ ನಿರ್ಮಿಸಲಾಗಿತ್ತು. ಅದರ ನೆತ್ತಿಯ ಮೇಲೆ ಸುಮಾರು 4 ಅಡಿ ಅಗಲ 8 ಅಡಿ ಉದ್ದದ ಒಂದು ಚಿಕ್ಕ ವೇದಿಕೆ ಇತ್ತು. ಗಾಳಿ ಮಳೆಗಳ ಹೊಡೆತದಲ್ಲಿ ಅದು ನುಣುಪಾಗಿ ಹೊಳೆಯುತ್ತಿತ್ತು. ಈ ವೇದಿಕೆಗೆ ಹತ್ತಲು ಅವುಗಳಿಗೆ ಕಟ್ಟಲಾದ ಬಲವಾದ ಕೇಬಲ್ಲುಗಳ ಮೇಲೆ ತೆವಳಿ ಹತ್ತಬಹುದಿತ್ತು, ಅಥವಾ ಆ ಗೋಪುರಕ್ಕೆ ಒರಗಿಸಿ ನಿಲ್ಲಿಸಿದ್ದ ಒಂದು ಲಡ್ಬೂಸಿ ಏಣಿಯ ಮೇಲೆ ಹತ್ತಬೇಕಿತ್ತು. ನಾನು ಏಣಿಯ ಮೇಲೆ ಹತ್ತುತ್ತಿದ್ದೆ, ಏಕೆಂದರೆ ಆ ಕೇಬಲ್ಲುಗಳಿಗೆ ತುಕ್ಕು ಹಿಡಿಯದಿರಲೆಂದು ಎಂಥದೋ ದುರ್ವಾಸನೆಯ ಕರಿಯ ಎಣ್ಣೆ ಹಚ್ಚಿದ್ದರು. ಮೈಕೈಗಳಿಗೆ ಬಟ್ಟೆಗೆ ಅದು ಮೆತ್ತಿಕೊಂಡರೆ ಆಮೇಲೆ ಏನು ಮಾಡಿದರೂ ಹೋಗುತ್ತಲೇ ಇರಲಿಲ್ಲ.
ಆ ಏಣಿಯ 2 ಕಾಲುಗಳಲ್ಲಿ ಒಂದು ಗಿಡ್ಡ ಇದ್ದುದರಿಂದ ಅದನ್ನು ಹತ್ತಬೇಕಾದರೆ ಅಪಾಯಕರವಾಗಿ ಹೊಳ್ಳಾಡುತ್ತಿತ್ತು. ಇದಲ್ಲದೆ ಆ ಏಣಿ ಗೋಪುರಕ್ಕಿಂತ 4 ಅಡಿ ಗಿಡ್ಡ ಇದ್ದುದರಿಂದ ಏಣಿಯ ತುದಿಯಿಂದ ಗೋಪುರದ ಮೇಲಿನ ವೇದಿಕೆಗೆ ಹತ್ತಬೇಕಾದರಂತೂ ದೊಡ್ಡ ದೊಂಬರಾಟವನ್ನೇ ನಡೆಸಬೇಕಾಗುತ್ತಿತ್ತು. ಹಿಮಾಲಯದಲ್ಲಿ ಹುಟ್ಟುವ ಎಲ್ಲ ನದಿಗಳು ಉತ್ತರದಿಂದ ದಕ್ಷಿಣಕ್ಕೆ ಹರಿಯುತ್ತವೆ. ಆ ಕಣಿವೆಗಳಲ್ಲಿ ಹರಿಯುವ ನದಿಯೊಟ್ಟಿಗೆ ಬೀಸುವ ಗಾಳಿ ಕತ್ತಲಾಗುತ್ತಿದ್ದಂತೆಯೇ ದಿಕ್ಕು ಬದಲಿಸಿ ವಿರುದ್ಧ ದಿಕ್ಕಿನಲ್ಲಿ ಬೀಸುತ್ತದೆ. ಈ ಗಾಳಿಯನ್ನು ಸ್ಥಳೀಯರು ದಾದು ಎಂದು ಕರೆಯುತ್ತಾರೆ. ನಾನು ಗೋಪುರ ಹತ್ತಿ ಕೂರುವಾಗೆಲ್ಲ ಈ ಗಾಳಿ ಅಷ್ಟು ಜೋರಿರುತ್ತಿರಲಿಲ್ಲ. ಆದರೆ ನಸುಕು ಕವಿಯುತ್ತಿದ್ದಂತೆಯೇ ದಿಕ್ಕು ಬದಲಾಯಿಸುತ್ತಿದ್ದ ಗಾಳಿ ಜೋರಾಗಿ ನಡುರಾತ್ರಿಯಲ್ಲಿ ವೇದಿಕೆಯಿಂದ ನನ್ನನ್ನು ತಳ್ಳಿಬಿಡುವಷ್ಟು ಉಗ್ರವಾಗುತ್ತಿತ್ತು. ಗಾಳಿಯ ಹೊಡೆತಕ್ಕೆ ಸಿಕ್ಕಿದಂತೆ ನಾನು ಬೋರಲಾಗಿ ಮಲಗಿಕೊಂಡು ಆ ನುಣುಪಾದ ವೇದಿಕೆಯ ಮೇಲಿಂದ ಜಾರದಿರಲು ಅಪಾರ ಶ್ರಮ ವಹಿಸಬೇಕಿತ್ತು. ಕೊಂಚ ಅಜಾಗರೂಕನಾಗಿದ್ದರೂ ಕೆಳಗೆ ಪ್ರಪಾತದಲ್ಲಿ ಬಂಡೆಗಳ ನಡುವೆ ಭೋರ್ಗರೆಯುತ್ತಾ ಹರಿಯುವ ನದಿಯ ಹಿಮಶೀತಲ ಪ್ರವಾಹಕ್ಕೆ ಉರುಳಿ ಬೀಳುತ್ತಿದ್ದೆ. ನನಗೆ ದಿಗಿಲೆಕ್ಕಿಸುತ್ತಿದ್ದುದು ನಿಜವಾಗಿಯೂ ನದಿಯ ನೀರಿನ ಚಳಿಯಲ್ಲ, ಅಲ್ಲಿದ್ದ ಚೂಪಾದ ಶೂಲದಂಥ ಬಂಡೆಗಳು. ಅಕಸ್ಮಾತ್ ಬಿದ್ದರೂ ಬಂಡೆಗಳೆಡೆಯ ನೀರಿಗೆ ಬೀಳಲೆಂದು ಹಾರೈಸುತ್ತಾ ಆ ಗೋಪುರದ ಮೇಲಿನ ವೇದಿಕೆಯ ಮೇಲೆ ರಾತ್ರಿ ಕಳೆಯುತ್ತಿದ್ದೆ. ಈ ಅನಾನುಕೂಲದ ಜೊತೆಗೆ ಆ ಗೋಪುರದಲ್ಲೆಲ್ಲೋ ಮನೆ ಮಾಡಿಕೊಂಡಿದ್ದ ದೊಡ್ಡ ದೊಡ್ಡ ಕೆಂಪು ಇರುವೆಗಳು ಅಸಾಧ್ಯ ಕಾಟ ಕೊಡುತ್ತಿದ್ದುವು. ನನ್ನ ಬಟ್ಟೆಯೊಳಗೆಲ್ಲ ಸೇರಿಕೊಂಡು ಚರ್ಮವನ್ನೆಲ್ಲ ತಿಂದು ತೊನ್ನಿನ ಕಲೆಗಳಂತೆ ಕಾಣುವ ವ್ರಣಗಳಾದವು. ಈ ಗೋಪುರದ ಮೇಲೆ ನಾನು ಕಾವಲು ಕುಳಿತ 20 ದಿನಗಳು ಆ ಸೇತುವೆಯನ್ನು ಬೇಕೆಂದೇ ಮುಳ್ಳು ಅಡಕಿ ಮುಚ್ಚುತ್ತಿರಲಿಲ್ಲ. ಅಷ್ಟು ದಿನದ ದೀರ್ಘಾವಧಿಯ ನನ್ನ ಕಾವಲಿನಲ್ಲಿ ಆ ಸೇತುವೆಯನ್ನು ದಾಟಿದ ಒಂದೇ ಒಂದು ಜೀವಂತ ಪ್ರಾಣಿಯೆಂದರೆ ಒಂದು ಗುಳ್ಳೆನರಿ.